ಅನ್ಯ ಮಠದ ಸ್ವಾಮೀಜಿಯಿಂದ ಆಸ್ತಿ ಕಬಳಿಸಲು ಹುನ್ನಾರ ಆರೋಪ. ಗುಂಪುಗಳ ನಡುವೆ ತಾರಕಕ್ಕೇರಿದ ಮಾತಿನ ಚಕಮಕಿ. ಆಶ್ರಮದಲ್ಲಿ ಹೈಡ್ರಾಮಾ ಸೃಷ್ಟಿ. ಅನ್ಯ ದೇಶೀಯ ವಲಸಿಗರು ನೆಲೆಸಿದ್ದರೆ ಅದು ಕೇಂದ್ರದ ವೈಫಲ್ಯ. ಇದರಲ್ಲಿ ರಾಜ್ಯದ ಹಸ್ತಕ್ಷೇಪವಿಲ್ಲ. ಸಚಿವ ಜಮೀರ್ ಅಹಮದ್ ಖಾನ್. ಕೇಂದ್ರ ಸರ್ಕಾರ ಆರ್ಎಸ್ಎಸ್ ಕೈಗೊಂಬೆಯಾಗಿದೆ. ಜಾತಿ ಹೆಸರಲ್ಲಿ ಅಧಿಕಾರ ದುರುಪಯೋಗ. ಸಚಿವ ಎಂಸಿ ಸುಧಾಕರ್ ಗಂಭೀರ ಆರೋಪ. ನಿಲ್ಲದ ಅವರೆಕಾಯಿ ವ್ಯಾಪಾರಿಗಳ ವಿಚಾರ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ನಿಂದನೆ ಆರೋಪ. ಅಸಮಾಧಾನ ವ್ಯಕ್ತಪಡಿಸಿದ ಕನ್ನಡ ಪರ ರೈತ ಸಂಘಟನೆಗಳ ಮುಖಂಡರು. ನಮಸ್ಕಾರ. ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಆಶ್ರಮವೊಂದನ್ನ ಮುನ್ನಡೆಸುತ್ತಿದ್ದ ಸ್ವಾಮೀಜಿ ದೈವದಿನರಾದ ನಂತರ ಅವರ ಪತ್ನಿ ಅದನ್ನ ಮುನ್ನಡೆಸಿಕೊಂಡು ಬರುತ್ತಿದ್ದರು. ಆದರೆ ಸೇವೆ ಹೆಸರಲ್ಲಿ ಆಶ್ರಮಕ್ಕೆ ಬಂದ ಸ್ವಾಮೀಜಿಯೊಬ್ಬರು ಈಗ ಆಶ್ರಮದ ಆಸ್ತಿಯನ್ನೆಲ್ಲ ತನ್ನ ಹೆಸರಿಗೆ ಬರೆಸಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಈ ಕುರಿತು ಆಶ್ರಮದಲ್ಲಿ ದೊಡ್ಡ ಹೈಡ್ರಾಮವೇ ನಡೆದಿದೆ. ಹೀಗೆ ಆಶ್ರಮವೊಂದರಲ್ಲಿ ಮಠದ ಆಸ್ತಿಯನ್ನ ಅಕ್ರಮವಾಗಿ ಸ್ವಾಮೀಜಿ ಬರ್ಸ್ಕೊಂಡಿದ್ದಾರೆ ಎಂದು ಮುಗಿಬಿದ್ದಿರೋ ಸಂಬಂಧಿಕರು. ಸ್ವಾಮೀಜಿ ಮೇಲೆ ಮುಗಿ ಬೀಳ್ತಿದ್ದಂತೆ ಎರಡು ಕಡೆಯವರ ನಡುವೆ ಮಾತಿನ ಚಕಮಕಿ, ಜೋರು ವಾಗ್ವಾದ. ಇನ್ನು ಗಲಾಟೆ ಆಗದಂತೆ ತಡೆಯಲು ಮುಂದಾಗಿರೋ ಪೊಲೀಸರು. ಹೀಗೆ ಆಶ್ರಮದ ಆಸ್ತಿಗಾಗಿ ಭಾರಿ ಗಲಾಟೆ ನಡೆದಿರುವಂತಹ ಘಟನೆ ನಡೆದದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಕಳವಾರ ಗ್ರಾಮದ ಬಳಿ ಕಳೆದ 20 ವರ್ಷಗಳಿಂದ ಯೋಗಿ ಮರಿಯಪ್ಪ ಸ್ವಾಮೀಜಿ ಹಾಗೂ ಜಯಮ್ಮ ದಂಪತಿಗಳು ಗ್ರಾಮದ ಬಳಿ ಇದ್ದ ಸರಿಸುಮಾರು 4 ಎಕರೆ ಜಾಗದಲ್ಲಿ ಆಶ್ರಮ ಮಾಡಿಕೊಂಡಿದ್ದಾರೆ. ಇಲ್ಲಿ ಅನಾಥ ಮಕ್ಕಳಿಗೆ ವೇದ, ಉಪನಿಷತ್ತು, ಆಧ್ಯಾತ್ಮಿಕ ಪಾಠ ಪ್ರವಚನ ಕಲಿಸಿಕೊಂಡು ವಾಸವಾಗಿದ್ರು. ಇನ್ನು ಯೋಗಿ ಮರಿಯಪ್ಪನವರ ಕಾಲಾನಂತರ ಅವರ ಪತ್ನಿ ಜಯಮ್ಮ ಅವರು ಆಶ್ರಮದ ಉಸ್ತುವಾರಿ ವಹಿಸಿಕೊಂಡು ಬಡವರಿಗೆ ಉಚಿತ ಅನ್ನ ಸಂತರ್ಪಣೆ ಸೇರಿದಂತೆ ಆಧ್ಯಾತ್ಮಿಕ ಕಾರ್ಯಗಳನ್ನು ನಡೆಸಿಕೊಂಡು ಬರ್ತಾ ಇದ್ರು. ಆದರೆ ಕಳೆದ 4 ವರ್ಷಗಳ ಹಿಂದೆ ಮಂಗಳೂರಿನಿಂದ ಆಶ್ರಮಕ್ಕೆ ಬಂದ ಉಮಾಮಹೇಶ್ವರ ಸ್ವಾಮೀಜಿ ಅನ್ನೋರು ಈಗ ಅನಾರೋಗ್ಯದ ಸ್ಥಿತಿಯಲ್ಲಿರುವ ಜಯಮ್ಮನವರಿಗೆ ಯಾಮಾರಿಸಿ ಅವರ ಆಸ್ತಿಯನ್ನೆಲ್ಲ ತನ್ನ ಸ್ವಂತಕ್ಕೆ ಬರೆಸಿಕೊಂಡಿರುವ ಆರೋಪ ಕೇಳಿಬಂದಿದೆ. ಇದು ಓಂಕಾರ ಜ್ಯೋತಿ ಆಶ್ರಮ ಪಾಪಗ್ನಿ ಬೆಟ್ಟ ಕಳವಾರ. ಏನಪ್ಪ ಅಂತಂದರೆ ಒಬ್ಬರು ಸ್ವಾಮಿಗಳು ಬಂದು ಸೇರ್ಕೊಂಡು 4 ವರ್ಷ 5 ವರ್ಷ ಆದರೂ ಇದು ಸೇವ್ ಮಾಡ್ತೀನಿ ಅಂತ ಬಂದು ಸೇವ್ ಮಾಡ್ಕೊಂಡಿದ್ರು. ಇವಾಗ ಏನಾಗ್ಬಿಟ್ಟಿದೆ, ಆಶ್ರಮ ಫುಲ್ಲು ನಾನು ಅವರೇನು ಹೇಳಿರ ಅಮ್ಮ ಟೆಸ್ಟ್ ನಡೆಸ್ಕೊಂಡು ಹೋಗ್ತಾರೆ, ಟೆಸ್ಟಿಗೆ ಬರೆದ್ಬಿಡು ನೀನು, ಟೆಸ್ಟ್ ನಡೆಸ್ಕೊಂಡು ಹೋಗಲಿ ಅಂದರು. ಹೌದೇನೋ ಟೆಸ್ಟಿಗೆ ನಡೆಸ್ಕೊಂಡು ಹೋಗ್ತಾರೇನೋ ಅಂದ್ಬಿಟ್ಟು ನಾನು ಏನು ಮಾಡಿದೆ, ಕರ್ಕೊಂಡೋಗಿ ಗುರುಬಂಡೆಯಲ್ಲಿ ಸೈನ್ ಹಾಕ್ಸ್ಬಿಟ್ರು. ನಾನೇನು ಮಾಡಿದೆ, ಟೆಸ್ಟಿಗೆ ತಾನೇ ನಡೆಸ್ಕೊಂಡು ಹೋಗೋದು, ಬಿಡು ನಡೆಸ್ಕೊಂಡು ಹೋಗಲಿ ಅಂದ್ಬಿಟ್ಟು ನಾನು ಸೈನ್ ಹಾಕೋದಂದ್ರೆ ಹಾಕ್ಬಿಟ್ಟೆ. ಇವಾಗ ಏನಾಗಿದೆ, ಟೆಸ್ಟು ಇಲ್ಲ, ಯಾವುದೂ ಇಲ್ಲ, ಎಲ್ಲ ಸ್ವಾಮಿಗಳ ಹೆಸರು ಬರ್ಕೊಂಬಿಟ್ಟಿದ್ದಾರೆ. ಪೇಪರ್ನಲ್ಲಿ ಮೊಬೈಲಲ್ಲೆಲ್ಲ ಹೋಗ್ಬಿಡ್ತು. ಅವರೆಲ್ಲ ಕೇಳ್ಕೊಂಡು ಏನಮ್ಮ ಏನು ಹಿಂಗೆ ಮಾಡಿದ್ದೆ, ಏನು ಸ್ವಾಮೀಜಿ ಟೆಸ್ಟಿಗೆ ಬರ್ದಿದ್ದೀನಿ ಅಷ್ಟೇ ತಾನೇ. ಇಲ್ಲಮ್ಮ ಟೆಸ್ಟ್ ಇಲ್ಲ, ಯಾವ ಟೆಸ್ಟ್ ಇಲ್ಲ, ಎಲ್ಲ ಸ್ವಾಮಿಗಳ ಹೆಸರು ಮಾಡ್ಕೊಂಬಿಟ್ಟಿದ್ದಾನೆ, ಯಾಕೆ ಹಿಂಗೆ ಮಾಡ್ಕೊಂಡಿದ್ದಾನೆ. ನಾನು ಕೇಳಿದೆ, ಏನು ಸ್ವಾಮೀಜಿ ನಾನು ಹೇಳಿದ್ದೆ ಒಂದು, ನೀವು ಮಾಡಿರೋ ಒಂದು, ನಾನು ಟೆಸ್ಟಿಗೆ ತಾನೇ ಬರೆದಿತ್ತು, ತಿರುಗಿ ನೀವು ಯಾಕೆ ನಿಮ್ಮ ಹೆಸರು ಮಾಡ್ಕೊಂಡು. ಇಲ್ಲಮ್ಮ ನನ್ನ ಹೆಸರಲ್ಲಿ ಏನೂ ಇಲ್ಲ, ಎಲ್ಲ ಟೆಸ್ಟ್ ಮುಖಾಂತರ ಐತೆ. ಯಾಕೆ ಟೆಸ್ಟಿ ಮುಖಾಂತರ ಅಂತ ಹಿಂದ್ಗಡೆ ಒಂದು ಜಾಗ ಐತಲ್ಲ, ಗುರುಗೆ ಬಿಟ್ಬಿಟ್ಟು ಅಂತ ಹೇಳಿದ್ನೆಲ್ಲ ನೀವು ಯಾಕೆ ಬಿಡಲಿಲ್ಲ, ಎಲ್ಲ ಟೆಸ್ಟ್ ಮುಖಾಂತರ ನಡೆಸ್ಕೊಂಡು ಹೋಗ್ಬಿಟ್ಟು ಟೆಸ್ಟಿಗಳು ನಿಮಗೆ ಬೇಕಾದವ್ರು ಮಾತ್ರ ಟೆಸ್ಟ್ ಮಾಡ್ಕೊಂಡಿದ್ದೀರಾ. ನಮ್ಮ ಕಡೆ ಒಬ್ಬರನ್ನೂ ಟೆಸ್ಟ್ ಇಲ್ಲ, ಅವ್ರು ಯಾರನ್ನೂ ಕೇಳೂ ಇಲ್ಲ. ನನಗೆ ಕೇಳೋಕ್ಕೆ ಹೋದ್ರೆ ಬೇಡಮ್ಮ ಯಾರಿಗೂ ಹೇಳ್ಬೇಡ ಅಂತ ಟೆಸ್ಟಿಗೆ ಬರ್ಕೊಂಬಿಟ್ಟು ಇವಾಗ ಟೆಸ್ಟು ಇಲ್ಲ, ಯಾವುದೂ ಇಲ್ಲ, ಎಲ್ಲ ಸ್ವಾಮಿಗಳ ಹೆಸರು ಮಾಡ್ಕೊಂಬಿಟ್ಟಿದ್ದಾರೆ. ಇದು ದಯವಿಟ್ಟು ಟ್ರಸ್ಟಿಗೆ ಗಿಫ್ಟ್ ಇಡ್ ಮಾಡಿಕೊಟ್ರಾ? ಇಲ್ಲ ಗಿಫ್ಟ್ ಅಂತ ಏನು ಹೇಳಿಲ್ಲ. ಮತ್ತೆ ನೀವು ಗಿಫ್ಟ್ ಇಡ್ಗೆ ಸೈನ್ ಮಾಡಿದಿರಲ್ಲ? ಅಲ್ಲ, ಸೈನ್ ಮಾಡಿ ಯಾವುದೋ ಪೇಪರ್ ಸೈನ್ ಮಾಡಂದ್ರೆ ಮಾಡಿದೆ ಅಷ್ಟೇ. ನಾನು ಮಾಡಿದ್ದು ಟೆಸ್ಟ್ ಒಂದೇ, ಟೆಸ್ಟಿಗೆ ಬರ್ಕೊಟ್ಟಿದ್ದೀನಿ. ಇವ್ರು ಮಾಡ್ಕೊಂಡಿರೋದು ಹಂಗೆ, ಇವ್ರಿಗೆ ಜನ ಇದ್ದಾರಲ್ಲ ಟೆಸ್ಟಿಗಳು, ಅವರೆಲ್ಲ ಸೇರ್ಕೊಂಬಿಟ್ಟು ಸ್ವಾಮಿಗಳಿಗೆ ಮೋಸ ಕೊಟ್ಬಿಟ್ಟು ಎಲ್ಲ ಪಾಸ ಇದು ಎಲ್ಲನೂ ಟೆಸ್ಟ್ ಅಂತ ಬರ್ಕೊಂಬಿಟ್ಟು ನನಗೆ ಹೇಳಿ ಟೆಸ್ಟು ಅವ್ರು ಮಾಡಿರೋದು ಹಿಂಗೆ. ಜಾಗ ಎಷ್ಟು ಗುರು? ಈಗ ಏನಾಗಿದೆ, ಅದೇನಿದ್ರು ನನ್ನ ಆಸ್ತಿ ನನ್ನ ಕೈಗೆ ಬರಬೇಕು. ನನ್ನ ಆಸ್ತಿ ಹೆಂಗನ ಮಾಡಿ ನನ್ನ ಕೈಗೆ ಬರಬೇಕು. ಸ್ವಾಮಿಗಳು ಬಂದು ಸೈನ್ ಹಾಕಬೇಕು, ಇಲ್ಲಾಂದರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ.
ಇನ್ನು ಆಶ್ರಮವನ್ನು ಮತ್ತಷ್ಟು ಬೆಳೆಸಬೇಕು ಅಂತ ಟ್ರಸ್ಟ್ ಮಾಡೋಣ ಅಂತ ಅಜ್ಜಿಯನ್ನ ನಂಬಿಸಿ ಉಮಾಮಹೇಶ್ವರ ಸ್ವಾಮೀಜಿ ಆಶ್ರಮದ ಜಾಗ ಸೇರಿದಂತೆ ಜಮೀನನ್ನು ಸಹ ತನ್ನ ಹೆಸರಿಗೆ ಬರ್ಸ್ಕೊಂಡು ಬಿಟ್ಟಿದ್ದಾರೆ ಅಂತ ಅಜ್ಜಿಯ ಸಂಬಂಧಿಕರೆಲ್ಲರೂ ಆಶ್ರಮದಲ್ಲಿ ಸ್ವಾಮೀಜಿ ಮೇಲೆ ಮುಗಿಬಿದ್ದಿದ್ರು. ನಮ್ಮ ಆಶ್ರಮ ಬಿಟ್ಟು ಹೋಗಿ, ನಿಮಗೆ ಇದಕ್ಕೆ ಯಾವ ಸಂಬಂಧವೂ ಇಲ್ಲ, ನಾವೇ ಇದನ್ನ ನಡೆಸ್ತೀವಿ ಅಂತ ಆಕ್ರೋಶ ಹೊರಹಾಕಿದ್ರು. ಅಮ್ಮವ್ರು ಏನು ಹೇಳ್ತಾರೆ ಅಂದರೆ, ನನಗೆ ಟ್ರಸ್ಟ್ ಮಾಡ್ತೀನಿ ಅಂತ ಹೇಳಿದರು. ಟ್ರಸ್ಟ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋದರು, ಗುಡಿಬಂಡೆಗೆಲ್ಲ ಕರ್ಕೊಂಡು ಹೋದರು. ನನಗೆ ಹುಷಾರಿರಲಿಲ್ಲ. ಟ್ರಸ್ಟ್ ಮಾಡೋದು ನಿಮ್ಮ ಸಂಬಂಧಿಕರಿಗೆ ಯಾರಿಗೂ ಏನು ಹೇಳಕ್ಕೆ ಹೋಗಬೇಡಿ, ಯಾರೂ ಇಲ್ಲಿ ಬರೋದು ಬೇಡ ಅಂತ ಹೇಳಿದ್ರು. ಅದಕ್ಕೆ ನಾನು ಆಯಿತು ಅಂತ ನಾನು ಸುಮ್ಮನೆ, ಅವ್ರು ನನಗೆ ಬೆದರಿಕೆ ಆಗ್ತಾಯಿದ್ರು. ನಾನು ತಲೆ ಆಡಿಸ್ಕೊಂಡು ಸುಮ್ಮನೆ ಆದೆ. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಏನು ಮಾಡಿದ್ರು, ಟ್ರಸ್ಟ್ ಮಾಡೋ ನೆಪದಲ್ಲಿ ದಾನಪತ್ರ ಅಂತ ಮಾಡ್ಕೊಂಡ್ಬಿಟ್ರು, ಗಿಫ್ಟ್ ಡೀಡ್ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಗಿಫ್ಟ್ ಮಾಡಂತ ನಾನು ಯಾರಿಗೂ ಹೇಳಿಲ್ಲ. ಟ್ರಸ್ಟ್ ಮಾಡ್ಕೊಂಡ್ರೆ ಸ್ವಂತ ಹೆಸರಿಗೆ ಮಾಡ್ಕೊಂಡಿದ್ದಾರೆ. ಅದು ಅಲ್ಲಿ ಖಾತಾದಲ್ಲಿ ಏನು ಬರ್ತಾ ಇದೆ ಅಂದರೆ ಸ್ವಾಮಿಗಳ ಹೆಸರು ಬರ್ತಾ ಇದೆ, ಟ್ರಸ್ಟ್ ಪರವಾಗಿ ಇವ್ರ ಹೆಸರು ಬರ್ತಾ ಇದೆ. ಅದೇ ಟ್ರಸ್ಟ್ ಮಾಡೋಕ್ಕೆ ಅವರು ಒಪ್ಪಿಲ್ಲ, ಬಲವಂತ ಮಾಡಿ ಇವ್ರು ಕರ್ಕೊಂಡು ಹೋಗಿದ್ದಾರೆ. ಹೇಳ್ತಾ ಇದ್ದಾರೆ, ನಿಮ್ಮ ಸಂಬಂಧಿಕರು ಯಾರೂ ಬರಬಾರ್ದು, ಯಾರೂ ಹೇಳಕ್ಕೆ ಹೋಗಬೇಡಿ, ಅವ್ರು ಯಾರೂ ಇಲ್ಲಿ ಬರೋಂಥ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು. ಅವ್ರ ಸಂಬಂಧಿಕರು ಯಾರು ಇಲ್ಲ, ಅವರು ನಮ್ಮ ಸಂಬಂಧಿಕರು ಅಂದರೆ ನಮ್ಮ ಅತ್ತೆಯವರಿಗೆ ಸಂಬಂಧಪಟ್ಟವರು ನಾವು 100 ಜನಗಳಿದ್ದೀವಿ. ನಮಗೆ ಯಾವುದೇ ಆದಂಥ ವಿಷಯಗಳನ್ನ ನಮಗೆ ಮುಟ್ಸಿಲ್ಲ. ಒಂದು ಬಂದರೆ ನೀವು ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು, ಅವ್ರ ಜೊತೆ ಫೋನಲ್ಲಿ ಮಾತಾಡಬಾರ್ದು. ಫೋನ್ ಈಗ ಅಮ್ಮವ್ರ ಆಸ್ತಿ ಟ್ರಸ್ಟ್ ಪರವಾಗಿ ಆಗ್ತಿದೆ ಅಂತೇಳಿ ನೀವು ಎದ್ದು ಕುಂತಿದ್ರಿ ಅಂತ. ಹೌದು, ಟ್ರಸ್ಟ್ ಮಾಡೋಕ್ಕೆ ಅದಕ್ಕೆ ಅವಕಾಶ ಇಲ್ಲ. ಯಾರ ಆಸ್ತಿ ಅಂತ ಟ್ರಸ್ಟ್ ಮಾಡ್ತಾರೆ? ಅವ್ರ ಸೂಚನೆ ಮೇರೆಗೆ ಟ್ರಸ್ಟ್ ಮಾಡಿದೀವಿ ಅಂತ ಹೇಳ್ತಾರೆ. ಇಲ್ಲ, ಅವ್ರಿಗೆ ಬೆದರಿಕೆ ಹಾಕಿದ್ದಾರೆ, ಅವ್ರಿಗೆ ಬೆದರಿಕೆ ಹಾಕಿ ಮಾಡಿದ್ದಾರೆ, ಮನವೊಲಿಸಿದ್ದಾರೆ. ನೀವು ಯಾರಿಗೂ ಹೇಳಬೇಡಿ ಅಂತ ಒಂದು ಮಾತುಗಳನ್ನು ಅವ್ರಿಗೆ ಆಡಿದ್ದಾರೆ. ನೀವು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಮಾತುಗಳನ್ನು ಅವ್ರು ಹೇಳಿದ್ದಾರೆ. ಅದಕ್ಕೋಸ್ಕರವಾಗಿ ಅವರು ಆಯಿತು ಟ್ರಸ್ಟ್ ಮಾಡ್ತೀರಾ ಅಂತ ಸೈನ್ ಹಾಕಕ್ಕೆ ಹೋದ್ರೆ ಅದನ್ನ ಗಿಫ್ಟ್ ಡೀಡ್ ಆಗಿ ಮಾಡ್ಕೊಂಡಿದ್ದಾರೆ. ಗಿಫ್ಟ್ ಡೀಡ್ ಮಾಡ್ಕೊಂಡು ಅದಕ್ಕೆ ಸೈನ್ ಹಾಕೋ. ಪೊಲೀಸ್ ದೂರ ದಾಖಲಿಸಿಲ್ವಾ? ಈಗ ಆಗಿದೆ, ಮುಂಚೆ ಒಂದು ಆಗಿದೆ, ಮುಂಚೆನೂ ಆಗಿದೆ, ಮೊನ್ನೆ ಅವಾಗೂ ನಾನು 2 months ಬ್ಯಾಕು ಈಗ ಇದು ಆದ್ಮೇಲೆ ಆಗಿದೆ ಇಲ್ಲಿ ಚಿಕ್ಕಬಳ್ಳಾಪುರ ಇದಕ್ಕೆ ಆಗಿದೆ. ACP DCPಗೆ ಮತ್ತೆ ಎಲ್ಲ ಕಡೆನೂ ಮ್ಯಾಟರ್ ಹೋಗಿದೆ, ಎಲ್ಲ ಲೆಟರ್ ಕೊಟ್ಟಿದ್ದೀವಿ. ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕು. ಗಲಾಟೆ ಮಾಡಿದ್ರೆ ನಾವು ಇಲ್ಲಿ ಯಾವುದೇ ರೀತಿಯಾದಂಥ ಗಲಾಟೆ ನಾವು ಮಾಡಕ್ ಹೋಗಿಲ್ಲ. ನಾವು ಬಂದಿದ್ದು ನ್ಯಾಯ ಕೇಳಕ್ಕೆ. ನೀವು ಮಾಡಿದಿರ. ನಮ್ಮ ಅತ್ತೆಗೆ ವಯಸ್ಸಾದವರು, ಸುಮಾರು 70ರಿಂದ 80 ವಯಸ್ಸಾಗಿದೆ. ಅವ್ರಿಗೆ ಈ ಥರ ಮಾಡೋದು ಅನ್ಯಾಯ. ಅವ್ರ ಆಸ್ತಿ ಅವ್ರಿಗೆ ಬಿಟ್ಕೊಡಿ, ಅವ್ರ ಪರವಾಗಿ ನಾವು ಇದ್ದೀವಿ, ನಾವು ನಡ್ಕೋಸ್ತೀವಿ, ನಮ್ಮ ಆಶ್ರಮನ ನಾವು ನಡೆಸ್ತೀವಿ. ನಮ್ಮ ಹೆಸರು ಚಂದ್ರಶೇಖರ್ ಅಂತೇಳಿ. ಇನ್ನು ಅಜ್ಜಿಯ ಸಂಬಂಧಿಕರ ಆಕ್ರೋಶ ಕಂಡು ಬೆಚ್ಚಿ ಬಿದ್ದ ಸ್ವಾಮೀಜಿ ಒಂದು ಕ್ಷಣ ಅಲ್ಲಿಂದ ಎಸ್ಕೇಪ್ ಆಗೋ ಪ್ರಯತ್ನ ನಡೆಸಿದ್ರು. ಇನ್ನು ಸ್ವಾಮೀಜಿಯ ಅಕ್ರಮಕ್ಕೆ ಕೈ ಜೋಡಿಸಿದ್ದ ಕೆಲ ಮೈಲಪ್ನಹಳ್ಳಿ ಗ್ರಾಮದ ಮುಖಂಡರಿಗೆ ಇದೇ ವೇಳೆ ಕಳವಾರ ಗ್ರಾಮಸ್ಥರು ಚಳಿ ಬಿಡಿಸಿದ್ದಾರೆ. ಸ್ವಾಮೀಜಿ ಡ್ರಾಮಾ ಮಾಡಿ ಎಸ್ಕೇಪ್ ಆಗ್ತಿದ್ದವರನ್ನ ಅಡ್ಡಗಟ್ಟಿದ ಸಂಬಂಧಿಕರು ಆಸ್ತಿಯನ್ನೆಲ್ಲ ಮರಳಿ ಅಜ್ಜಿ ಹೆಸರಿಗೆ ಮಾಡಿಕೊಡ್ಬೇಕು ಅಂತ ಪಟ್ಟು ಹಿಡಿದ್ರು. ಈ ಬಗ್ಗೆ ಸ್ವಾಮೀಜಿಯನ್ನ ಕೇಳಿದ್ರೆ, ನಾನು ಟ್ರಸ್ಟ್ ಮಾಡಿದ್ದೀನಿ, ಅದರ ಅಧ್ಯಕ್ಷನಾಗಿ ಅದರ ಹೆಸರಿಗೆ ಆಸ್ತಿ ಇದೆ ಹೊರತು ನನ್ನ ಹೆಸರಿಗೆ ಇಲ್ಲ ಅಂತ ಸಂಬಂಧಿಕರ ಆರೋಪವನ್ನ ತಳ್ಳಿ ಹಾಕಿದ್ರು. ಬೇರೆ ಯಾರು ಖಂಡಿತ ಇಲ್ಲ. ಇವತ್ತು ವಿಶೇಷ ಒಂದು ವಿಷಯ ಹೇಳಬೇಕು. ಇವತ್ತು ಹುಟ್ಟಿದಬ್ಬ ನನ್ನದು. ಅದಕ್ಕೆ ನಮ್ಮ ವಿಶ್ ಮಾಡಲಿಕ್ಕೆ ಅಂತ ಸ್ವಾಮಿಗಳು ಎಲ್ಲರೂ ಇವತ್ತು ಬಂದಿದ್ದಾರೆ. ಈ ವಿಚಾರ ಅಂತ ಅಲ್ಲ, ಆದರೆ ಈ ವಿಚಾರ ಅಂತ ಹೇಳ್ಕೊಂಡು ಅಮ್ಮನ ಹತ್ರ ಮಾತಾಡಿ ಅಮ್ಮನ ಹತ್ರ ಆಶೀರ್ವಾದ ತೊಗೊಂಡು ನಾವು ಕೆಳಗೆ ಬಂದೆವು ಸ್ವಾಮಿಗಳು ನಾವೆಲ್ಲ. ಅಷ್ಟೊತ್ತಿಗೆ ಇವರೆಲ್ಲ ಬಂದು ನನ್ನನ್ನು ಎಲ್ದಾಡಿ ಬಾಗಿಲೆಲ್ಲ ಮುರಿದು ಏನೇನೋ ಮಾಡಿದ್ರು, ಇಲ್ಲಿ ಗಲಾಟೆಗಳು ಮಾಡಿದ್ರು. ಅದು ತಲೆಗೂ ಕೂಡ ಗಾಯ ಆಗಿದೆ, ಬೆನ್ನಿಗೆ ಕೂಡ ಗಾಯ ಆಗಿದೆ. ಆ್ಯಕ್ಚುಲಿ ನನಗೂ ಹುಷಾರಿಲ್ಲ. ಈ ಸಂದರ್ಭದಲ್ಲಿ ಎಲ್ದಾಡಿ ಏನೇನೋ ಮಾಡಿದ್ದಾರೆ ಅವರು. ಈಗ ಟ್ರಸ್ಟ್ ನೋಂದಣಿ ಮಾಡ್ಕೊಳ್ಳಕ್ ಹೋಗಿ ನೀವು ಇಲ್ಲಿ ಆಸ್ತಿಗಳನ್ನ ನಿಮ್ಮ ಹೆಸರು ಮಾಡ್ಕೊಂಡಿದ್ರಿ, ಅನ್ಯಾಯ ಮಾಡಿದ್ರಿ. ಖಂಡಿತ ಇಲ್ಲ, ಅಮ್ಮನಿಗೆ ಹೇಳಿ ಮಾಡಿದ್ದು ಖಂಡಿತ ಇಲ್ಲ. ನನಗೇನು ಅವಶ್ಯಕತೆ ಇಲ್ಲ. ನಾನು ಫಸ್ಟಿಗೆ ಹೇಳಿದ್ದೆ, ಅಮ್ಮ 4-5 ವರ್ಷದಿಂದ ಹೇಳ್ತಾ ಇದ್ರು, ಏನಾದರೂ ನಿನ್ನ ಹೆಸರಿಗೆ ಮಾಡ್ಕೊಪ್ಪ ಅಂತ. ನನಗೆ ಬೇಡ ಅಂತ ಹೇಳಿದೆ. ಆದರೂ ಮತ್ತೆ ಹೇಳಿದ್ದೆ, ನಾನೇ ಹೇಳಿದೆ, ಹಾಗೇನಾದಿದ್ರು ಟ್ರಸ್ಟ್ ಮಾಡಿ ಅಮ್ಮ, ಟ್ರಸ್ಟ್ ಮಾಡಿ ಬೇಕಾದ್ರೆ ನಾನು ನಮ್ಮ ಅದಕ್ಕೆ ಸಂಬಂಧಪಟ್ಟ ಕೆಲವರು ಇಲ್ಲಿದ್ದ ಲೋಕಲ್ ಯಾರಿದ್ದಾರೆ ಚಿಕ್ಕಬಳ್ಳಾಪುರ ಅವರನ್ನೆಲ್ಲ ಹಿಡ್ಕೊಂಡು ಈಗ ಈ ಥರ ಮಾಡಿ ಗುರುಗಳೇ ಅಂತೇಳಿ ನಮ್ಮ ಲಕ್ಷ್ಮೀನಾರಾಯಣ ಇದ್ದಾರೆ ಇಲ್ಲಿ ಅಡ್ವೊಕೇಟು, ಅವ್ರ ಹತ್ರ ಮಾರ್ಗದರ್ಶನ ತಗೊಂಡು ಅವ್ರು ಈ ರೀತಿ ಮಾಡಿಕೊಂಡು ಹೋಗ್ಬೋದು ಅಂತ ಈ ಥರ ಮಾಡಿದ್ದೇವೆ. ಬಿಟ್ಟರೆ ಈಗ ನೀವು ಟ್ರಸ್ಟಿಗೆ ಬರ್ಸ್ಕೊಂಡಿದ್ರೆ ನಿಮ್ಮ ಸ್ವಂತ ಹೆಸರು ಬರ್ಸ್ಕೊಂಡು? ನನ್ನ ಹೆಸರಿಗೆ ಇಲ್ಲ, ಟ್ರಸ್ಟ್ ಹೆಸರಲ್ಲೇ ಇದೆ ಇದೆಲ್ಲ. ಟ್ರಸ್ಟ್ ಪರವಾಗಿ ನಿಮ್ಮ ಹೆಸರು ದಾಖಲಾಗಿದೆಯಲ್ಲ?
ಟ್ರಸ್ಟಿಗೆ ಇದೆ, ಟ್ರಸ್ಟ್ ಹೆಸರಲ್ಲಿದೆ ಇದೆಲ್ಲ ಪ್ರತಿಯೊಂದು. ನಾನು ಅದರ ಅಧ್ಯಕ್ಷನ ಮಾಡಿದ್ದಾರೆ ಇವರು ಆ್ಯಕ್ಚುಲಿ ಟ್ರಸ್ಟ್. ಈಗ ಅವರಿಗೆ ಅಮ್ಮವ್ರಿಗೆ ಪ್ರಜ್ಞೆ ಇದ್ದು ಅದು ಬರ್ಕೊಟ್ಟಿರೋದ, ನೀವು ಬಲವಂತ ಪಡ್ಕೊಂಡಿರೋದು? ಇಲ್ಲ, ಖಂಡಿತ ಬಲವಂತ ಇಲ್ಲ. ಮನೆ ಬಂದಾದ್ರೆ ನೋಡ್ಬೋದು, ರೆಕಾರ್ಡ್ ಎಲ್ಲ ಇದೆ, ರೆಕಾರ್ಡ್ ಇದೆ, ಪ್ರತಿಯೊಂದು ರೆಕಾರ್ಡ್ ಇದೆ, ನೀವು ತೋರಿಸ್ಬೋದು, ಎಲ್ಲ ನೋಡ್ಬೋದು ನೀವು. ಆದರೆ ಎಡೆಯಲ್ಲಿ ಇಲ್ಲಿ ಒಂದು ನಾನು ಯಾವಾಗ ಅಂತ ಹೇಳಿದ್ರೆ ಅಮ್ಮನ ಹುಷಾರಿಲ್ಲ ಅಂತ ಹೇಳಿದಾಗ ಬೆಳಿಗ್ಗೆ ನಾನು ನಮ್ಮ ಸೀನಣ್ಣ ಇದ್ದಾರೆ ಕಾರ್ಯದರ್ಶಿಗಳು, ಅವ್ರಿಗೆ ಹೇಳಿದಾಗ ಇವರು ಆಂಬ್ಯುಲೆನ್ಸನ್ನು ಕರೆಸಿದ ಅಮ್ಮ ಎಲ್ಲಿ ಹಿಡಿದ್ರು, ಇವರು ಪಾರ್ಥಸಾರಥಿ ಬರಬೇಕು ಅಂತ. ಆಯಿತು ಅಂತೇಳಿ ಕಾದೆವು. ಮತ್ತು ಸುಮಾರು ಹೊತ್ತಾದಮೇಲೆ ಲಕ್ಷ್ಮೀನಾರಾಯಣ ಅಂಥೇಳಿ ಮತ್ತು ಇವರು ಪಾರ್ಥಸಾರಥಿ ಎಲ್ಲ ಬಂದಮೇಲೆ ಅಮ್ಮನನ್ನು ಕರ್ಕೊಂಡು ಹೋದಾಗ ಇಲ್ಲಿ ಸ್ವಲ್ಪ ಗಲಾಟೆ ಮಾಡಿದರು. ಎಲ್ಲಿ ನಮ್ಮ ಇದು ದ್ವಾರದ ಹತ್ರನೇ ಅವರು ಕೆಟ್ಟದಾಗಿ ಬೈದರು ನಮಗೆ. ಅದನ್ನು ನನ್ನ ಬಾಯಲ್ಲಿ ಹೇಳಕ್ಕೆ ಒಳ್ಳೆಯದಾಗೋದಿಲ್ಲ, ಅದು ಬೇಕಾದ್ರೆ ರೆಕಾರ್ಡ್ ಇಲ್ಲದೆ ನಿಮಗೆ ಕಳಿಸ್ಬೋದು. ಅದು ಕೆಟ್ಟ ಭಾಷೆಯಲ್ಲಿ ಬೈದುಬಿಟ್ಟು ನಿನ್ನನ್ನು ಮರ್ಡರ್ ಮಾಡಿಬಿಡ್ತೀನಿ, ಚಿಗಿದು ಬಿಡ್ತೀನಿ ಅಂತೇಳಿ ಈ ಥರ ಎಲ್ಲ ಮಾತಾಡಿದ್ದಾರೆ ಅವರೆಲ್ಲ. ಅದಕ್ಕೆ ಈ ಥರ ಇಷ್ಟು ಘಟನೆ ನೇರವಾಗಿ ಹೇಳ್ತಾ ಇರೋದು, ನನ್ನ ಗಮನಕ್ಕಿಲ್ಲದೆ, ನನ್ನ ಪ್ರಜ್ಞೆಗಿಲ್ಲದೆ ಟ್ರಸ್ಟ್ ನೋಂದಣಿ ಮಾಡಿಕೊಳ್ಳುವ ನೆಪದಲ್ಲಿ ನನ್ನ ಕಡೆಯಿಂದ ಎಲ್ಲೆಲ್ಲೋ ಸೈನ್ ಹಾಕಿಸಿ ನಮ್ಮ ಆಸ್ತಿಗಳನ್ನು ಸ್ವಾಮೀಜಿ ಮಾಡ್ಕೊಂಡಿದ್ದಾರೆ ಅಂತ. ಖಂಡಿತ ಇಲ್ಲ, ನಾನು ಆ ಥರ ಮಾಡಲಿಕ್ಕೂ ನನಗೆ ಏನಕ್ಕೆ ಬೇಕು, ನನಗೆ ಅವಶ್ಯಕತೆನೇ ಇಲ್ಲ ನನಗೆ. ಒಟ್ಟಾರೆ ಒಂದು ಕಡೆ ಅಜ್ಜಿಯ ಸಂಬಂಧಿಕರ ಆಕ್ರೋಶದಿಂದ ವಿಚಾರ ತಿಳಿದು ಸ್ಥಳಕ್ಕೆ ಬಂದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಎಲ್ಲರನ್ನ ಸಮಾಧಾನ ಮಾಡಿ ಪೊಲೀಸ್ ಠಾಣೆಗೆ ಕರೆಸಿಕೊಂಡು ದೂರು ನೀಡುವಂತೆ ಸೂಚಿಸಿದರು. ಎರಡೂ ಕಡೆಯವರು ಆಸ್ತಿಗಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದು ಪರ ವಿರೋಧದ ದೂರುಗಳನ್ನು ದಾಖಲಿಸೋಕೆ ಮುಂದಾಗಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರವಿದ್ದು ಬಾಂಗ್ಲಾ, ಪಾಕಿಸ್ತಾನ, ಆಫ್ಘಾನಿಸ್ತಾನ ಹಾಗೂ ಇತರೆ ದೇಶಗಳ ಪ್ರಜೆಗಳು ಬಂದು ನೆಲೆಸಿದ್ದಾರೆ. ಅದು ಕೇಂದ್ರ ಸರ್ಕಾರದ ವೈಫಲ್ಯ ಎಂದು ರಾಜ್ಯದ ವಸತಿ ಮತ್ತು ವಕ್ಫ್ ಖಾತೆ ಸಚಿವ ಜಮೀರ್ ಅಹ್ಮದ್ ತಿಳಿಸಿದರು. ಚಿಂತಾಮಣಿ ತಾಲೂಕಿನ ಕೈವಾರದಲ್ಲಿ ಮುಸ್ಲಿಂ ಬಾಂಧವರು ಆಯೋಜಿಸಿದ್ದ ಉಚಿತ ಸಾಮೂಹಿಕ ವಿವಾಹಗಳ ಕಾರ್ಯಕ್ರಮದಲ್ಲಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ತಲಾ 50,000 ರುಗಳನ್ನು ವಿತರಿಸಿ ಸಚಿವ ಜಮೀರ್ ಅಹ್ಮದ್ ಮಾತನಾಡಿದ್ದಾರೆ. ಬೆಂಗಳೂರಿನ ಕೋಗಿಲಿನಲ್ಲಿ ಮನೆಗಳ ತೆರವುಗೊಳಿಸಿದ ಬಗ್ಗೆ ಮಾತನಾಡಿ, ದೇಶಕ್ಕೆ ಯಾರೇ ಆಗಮಿಸಿದ್ರೂ ವೀಸಾ ತೆಗೆದುಕೊಂಡು ಬರಬೇಕು, ವೀಸಾ ಮುಗಿದ ಕೂಡಲೇ ಹೊರಡಬೇಕು, ಎಷ್ಟು ಜನ ಆಗಮಿಸಿದ್ರು, ಎಷ್ಟು ಜನ ವಾಪಸ್ ಹೋಗಿದ್ದಾರೆ ಎಂಬ ವಿವರಗಳು ರಾಜ್ಯ ಸರ್ಕಾರದಲ್ಲಿ ಇರುವುದಿಲ್ಲ. ಅದು ಕೇಂದ್ರ ಸರ್ಕಾರದ ಜವಾಬ್ದಾರಿಯಾಗಿರುತ್ತದೆ. ವೀಸಾ ಮೂಲಕ ಬಂದಿರಲಿ ಅಥವಾ ಕಳ್ಳದಾರಿಯಲ್ಲಿ ಬಂದಿರಲಿ ನಿಯಂತ್ರಿಸಬೇಕಾಗಿರುವುದು ಕೇಂದ್ರ ಸರ್ಕಾರ. ಅವರು ಬಂದು ನೆಲೆಸಿದ್ರೆ ಕೇಂದ್ರ ಸರ್ಕಾರದ ವಿಫಲತೆಯನ್ನ ತೋರಿಸುತ್ತದೆ ಎಂದರು. ಬಾಂಗ್ಲಾದಿಂದ ಬಂದವರಿಗೆ ಮನೆ ನೀಡುತ್ತಿದ್ದಾರೆ ಎಂದು ವಿರೋಧ ಪಕ್ಷದ ನಾಯಕ ಅಶೋಕ್ ಹೇಳುತ್ತಾರೆ. ಅದು ಹೇಗೆ ಸಾಧ್ಯ? ಆಧಾರ್ ಕಾರ್ಡ್ ಮತ್ತಿತರ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ ರಾಜ್ಯದವರಿಗೆ ಮಾತ್ರ ಮನೆಗಳನ್ನ ವಿತರಿಸಲಾಗುತ್ತಿದೆ. ಮಾಹಿತಿ ಹಕ್ಕು ಕಾಯ್ದೆಯಲ್ಲಿ ಯಾರು ಬೇಕಾದರೂ ಮಾಹಿತಿಯನ್ನ ಪಡೆದುಕೊಳ್ಳಬಹುದು. ವಿರೋಧ ಪಕ್ಷದ ನಾಯಕರಿಗೆ ವಿಷಯ ಗೊತ್ತಿಲ್ವೇ? ಬಿಜೆಪಿಯವರು ಕೇವಲ ಅಪಪ್ರಚಾರ ಮಾಡುತ್ತಿದ್ದಾರೆ ಎಂದು ಟೀಕಿಸಿದ್ದಾರೆ. ಈಗ ಬಾಂಗ್ಲಾದೇಶ ಮಾನ್ಯ ನಿಮ್ಮ ಮಾಧ್ಯಮ ಮುಖಾಂತರ ನಾನು ವಿರೋಧ ಪಕ್ಷ ನಾಯಕ ಅಶೋಕ್ ಅವ್ರು ಕೇಳಕ್ಕೆ ಬಯಸ್ತಾ ಇದ್ದೀನಿ. ಈಗ ಬಾಂಗ್ಲಾದೇಶದಿಂದ ಬಂದವರೇ ಬಾಂಗ್ಲಾದೇಶವ್ರು ವಾಸ ಮಾಡ್ತಾವ್ರಂತಲ್ಲ, ಅದು ಯಾರ ಜವಾಬ್ದಾರಿ ಆಗ್ತದೆ? 2014 ಬಿಜೆಪಿದಲ್ಲಿ ಕೇಂದ್ರದಲ್ಲಿ ಅವ್ರದೇ ಸರ್ಕಾರ ಇರೋದು. ಯಾವುದನ್ನ ಬೇರೆ ದೇಶದಿಂದ ಬಂದರೆ ಅವ್ರಿಗೆ ಕಂಡೀಷನಲ್ಲಿ ವೀಸಾ ಕೊಡ್ತಾರೆ. ಅವ್ರಿಗೆ ಇಷ್ಟು ದಿನ ಅಂತ ಒಂದು 30 ಡೇಸ್ ವೀಸಾ ಕೊಡ್ತಾರೆ, 60 ಡೇಸ್ ವೀಸಾ ಕೊಡ್ತಾರೆ. ಮೆಡಿಕಲ್ ಇದ್ದಲ್ಲಿ ಬಂದರೆ ಸ್ವಲ್ಪ ಜಾಸ್ತಿ ಕೊಡ್ತಾರೆ. ಎಕ್ಸಿಟ್ ಆಗಬೇಕಾದ್ರೆ ಅವ್ರ ಜವಾಬ್ದಾರಿ ತಾನೆ. ಎಕ್ಸಿಟ್ ಆಗಬೇಕಾದ್ರೆ ಯಾರು ಜವಾಬ್ದಾರಿ? ಸೆಂಟ್ರಲ್. ಮತ್ತೆ ಯಾರು ವಿಫಲ ಆದರು ಹೆಂಗೆ ಹೇಳ್ತಾರೆ ಅವರು? ಈ ಕೇಂದ್ರದಲ್ಲಿ ಯಾರು ಸರ್ಕಾರ ಇರೋದು ಅವ್ರ ಜವಾಬ್ದಾರಿ. ಅದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಅಶೋಕ್ ಅವ್ರು ಕೇಳಕ್ಕೆ ಬಯಸ್ತಾ ಇದ್ದೀರಿ, ಒಬ್ಬ ಬಾಂಗ್ಲಾದೇಶಿಗೆ ಇಲ್ಲಿ ಮನೆ ಕೊಡೋಕ್ಕೆ ಸಾಧ್ಯ ಅನ್ರಿ? ನಾವು ಖಡಕ್ಕಾಗಿ ನಾವು ಹೇಳಿದ್ದೀವಿ, ನಾವು ಯಾವ ಕಾರಣಕ್ಕೂ ನಮ್ಮ ಕರ್ನಾಟಕ ರಾಜ್ಯದ ಕರ್ನಾಟಕವ್ರು ಯಾರಿದ್ದಾರೆ ಯಾರು ಅವ್ರನ್ನ ಮನೆ ಕೊಡೋದಂತ ನಾವು ಹೇಳಿದ್ದೀವಿ. ಈಗ ಬಾಂಗ್ಲಾದೇಶವ್ರಿಗೆ ಮನೆ ಹೆಂಗೆ ಕೊಡೋಕ್ಕೆ ಸಾಧ್ಯ ರೀ? ಒಂದು ಮನೆ ಕೊಡಬೇಕಾದ್ರೆ ಕಂಡೀಷನ್ ಇರ್ತದೆ. ಅವ್ರು 5 ವರ್ಷ 1 lakh ಹೌಸಿಂಗ್ ಸ್ಕೀಮಲ್ಲಿ ಕಂಡೀಷನ್ ಇರ್ತದೆ. ಈಗ 5 ವರ್ಷ ಇಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರು ಸಿಟಿಯಲ್ಲಿ ವಾಸ ಮಾಡಿರಬೇಕು, ಆಧಾರ್ ಕಾರ್ಡ್ ಇರಬೇಕು, BPL ಕಾರ್ಡ್ ಇರಬೇಕು, ವೋಟರ್ ಕಾರ್ಡ್ ಇರಬೇಕು. ಬೇರೆಯವ್ರಿಗೆ ಹೆಂಗೆ ಕೊಡೋಕ್ಕೆ ಸಾಧ್ಯ? ಈಗ ಬಾಂಗ್ಲಾದೇಶಕ್ಕೂ ಕೊಡ್ತೀವಿ ಅಂತ ತಿಳ್ಕೊಳ್ಳಿ. ಈಗ RTI ಇಲ್ವಾ? ಈಗ XYZ ನಾಗರಾಜು, ಅಯ್ಯೂಬು, ಯಾರೋ ಅನ್ನು ಇಸ್ಮೈಲು ಯಾರಿಗೋ ಕೊಟ್ವಿ ಅಂತ ಹೇಳ್ಕೊಳ್ಳಿ. ಅವ್ರು ಕಟ್ಟಬಿಟ್ಟು ಗೊತ್ತಾಗ್ಬಿಡ್ತದೆ. RTIದಲ್ಲಿ ಹೋದರೆ ಇವ್ನು ಯಾವನು ಎಲ್ಲಿದ್ದನು ಅಷ್ಟು ಬುದ್ಧಿ ಬೇಡ ಅವ್ರಿಗೆ. ಆಮೇಲೆ ಆಚೆ ಅವ್ರಿಗೆ ಹೆಂಗ್ರಿ ಕೊಡೋಕ್ಕೆ ಸಾಧ್ಯ? ಖಡಕ್ಕಾಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯಾವ ಕಾರಣಕ್ಕೆ ನಮ್ಮ ರಾಜ್ಯದಲ್ಲಿ ಯಾರು ವಾಸ ಮಾಡ್ತಾರೆ
ಅವ್ರಿಗೆ ಮನೆ ಕೊಡೋದಂತ ಹೇಳಿದ್ರೆ ಆಚೆ ಅವ್ರಿಗೆ ಯಾವ ಕಾರಣಕ್ಕೂ ನಾವು ಮನೆ ಕೊಡಲ್ಲ. ಈ BJP ಅವ್ರಿಗೆ ಏನಾಗಿದೆ, ಸುದ್ದಿ ಇಲ್ಲ ಯಾವುದು. ಅವ್ರಿಗೆ ಏನೋ ಒಂದು ಇಶ್ಯೂ ಬೇಕು. ಅವ್ರು ಬಡವ್ರ ಬಗ್ಗೆ ಕಾಲೇಜ್ ಇಲ್ಲ. ಆಮೇಲೆ ಬಡವ್ರ ಜಾತಿ ಇದೆಯಲ್ರಿ, ನಾನು ಕೇಳಿದ್ದು ನಿಮಗೆ, ಬಡವ್ರ ಜಾತಿ ಇದೆಯಾ? ಬಡವ್ರ ಜಾತಿ ಇಲ್ಲ ರೀ ಪಾಪ. ಅಯ್ಯೋ ಅಪ್ಪ, ಜೀವನ ಮಾಡಿದ್ರೆ ಸಾಕು. ಅಲ್ಲಿ ಅದೇ ನಮ್ಮ ಮನೆಗಳು ಕೊಡಬೇಡಿ, ಅಲ್ಪಸಂಖ್ಯಾತರು ಜಾಸ್ತಿ ಇದ್ದಾರೆ ಕಂಡಾಗ ಅದು ಮಾಡ್ತಾರೆ. ಅಲ್ಲಿ ಯಾರೋ ರಾಜಶೇಖರ್ ಸತ್ತ ಅಂತ ಹೇಳ್ಬಿಟ್ಟು ಹೋಗಿ 25 ಲಕ್ಷ ನಾನು ಕೊಟ್ಟಿಲ್ಲ, 25 ಲಕ್ಷ ಕೊಡೋಕೆ ಅದು ಒಂದು ಹೊಟ್ಟೆ ಕಿಚ್ಬಿಡ್ತಾರೆ. ಅವರು ಕೊಡಂಗಿಲ್ಲ, ಅವ್ರಿಗೂ ಮನಸ್ಸು ಅವ್ರು ಕೊಟ್ಟಿಲ್ಲ, ಕೊಡೋರ್ಗು ಹೊಟ್ಟೆ ಕಿಚ್ಬಿಡ್ತಾರಲ್ರಿ ಅವರು. ಈ ಸಂದರ್ಭದಲ್ಲಿ ಮುಖಂಡರಾದ ಡಾಕ್ಟರ್ ಬಾಲಾಜಿ ರೆಡ್ಡಿ, ಸಮಾಜ ಸೇವಕರಾದ ಮೊಹಮ್ಮದ್ ಜಾಫರ್ ಸಾದಿಕ್ ಪಾಷಾ, ಅಬ್ದುಲ್ ಸಮದ್, ಅಲ್ತಾಫ್ ಖಾನ್, ಜಬ್ಬಾರ್ ಖಾನ್, ಅನ್ವರ್ ಪಾಷಾ ಭಾಗವಹಿಸಿದ್ರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಹೇ ಸ್ವಾತಿ, ರಾಗಿ ಒಬ್ಬಟ್ಟು ತುಂಬಾ ಹೆಲ್ತ್ ಕಾನ್ಶಿಯಸ್. ಶುಗರ್ ಫ್ರೀ ಮೈಸೂರ್ ಪಾಕ್ ಸೂಪರ್ ಡೂಪರ್ ಹೆಲ್ತ್ ಕಾನ್ಶಿಯಸ್. ಒಂದು ನಿಮಿಷ, ಆಯಿಲ್ ಕಾನ್ಶಿಯಸ್ ಇಲ್ದಿದ್ರೆ ಹೆಲ್ತ್ ಕಾನ್ಶಿಯಸ್ ಇಲ್ಲ. ಹಂಗಂದ್ರೆ ಸಾಧಾರಣ ಸನ್ಫ್ಲವರ್ ಆಯಿಲ್ ಆಹಾರಕ್ಕೆ ಕಡಿಮೆ ವೈಟಮಿನ್ಸ್ ಟ್ರಾನ್ಸ್ಫರ್ ಮಾಡುತ್ತೆ. ಫಿಯೋನಾಗೆ ಬದಲಾಯಿಸಿ. ಇದರ ವೈಟೋ ಪ್ರೊಟೆಕ್ಟ್ ಫಾರ್ಮುಲಾ ಸಾಧಾರಣ ಆಯಿಲ್ ಗಿಂತ 50% ನಷ್ಟು ಹೆಚ್ಚಿನ ವೈಟಮಿನ್ ಅನ್ನು ಆಯಿಲ್ ಇಂದ ಆಹಾರದಲ್ಲಿ ಟ್ರಾನ್ಸ್ಫರ್ ಮಾಡುತ್ತದೆ. ಅಂದ್ರೆ ಹೆಲ್ತ್ ಕಾನ್ಶಿಯಸ್ ಇದ್ರೆ ಆಯಿಲ್ ಕಾನ್ಶಿಯಸ್ ಕೂಡ ಇರಬೇಕು. ಫಿಯೋನಾಗೆ ಬದಲಾಯಿಸಿ. ಉತ್ತಮ ಆಯ್ಕೆ, ಉತ್ತಮ ಆಹಾರ. ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ವತಿಯಿಂದ ಸಂಕ್ರಾಂತಿ ಉತ್ಸವ ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಚಿಕ್ಕಬಳ್ಳಾಪುರದಲ್ಲಿ. ದಿನಾಂಕ 12/1/2026. ಸಮಯ 3 ಗಂಟೆ. ಸ್ಥಳ ಅಯ್ಯಪ್ಪ ಸ್ವಾಮಿ ದೇಗುಲ, BB ರಸ್ತೆ, ಚಿಕ್ಕಬಳ್ಳಾಪುರ. ಫಿಯೋನಾ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಚೂಸ್ ಬೆಟರ್, ಈಟ್ ಬೆಟರ್. ಬನ್ನಿ, ಭಾಗವಹಿಸಿ, ಸಂಕ್ರಾಂತಿ ಉತ್ಸವದಲ್ಲಿ ಸಂಭ್ರಮಿಸಿ. ಬೆಳ್ಳಗಿರೋದೆಲ್ಲ ಹಾಲಲ್ಲ, ನೀವು ಕುಡಿಯೋ ನೀರೆಲ್ಲ ಶುದ್ಧ ಅಲ್ಲ. ದುಡ್ಡು ಕೊಟ್ಟು ಆರೋಗ್ಯನ ಯಾಕೆ ಹಾಳು ಮಾಡ್ಕೋಬೇಕು ಹೇಳಿ? ಸರ್ಟಿಫೈಡ್ ಅಲ್ಲದ ಕಳಪೆ ಗುಣಮಟ್ಟದ ಪ್ಯೂರಿಫೈಯರ್ಗಳಿಂದ ಬರೋ ನೀರಲ್ಲಿ BPA ಅಂದ್ರೆ ಬಿಸ್ಫೆನಾಲ್ A ಅನ್ನೋ ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇನ್ಫರ್ಟಿಲಿಟಿ, ಮಕ್ಕಳಲ್ಲಿ ಕುಂಠಿತ ಬೆಳವಣಿಗೆ, ಮಹಿಳೆಯರಲ್ಲಿ PCOD, ಬ್ಲಡ್ ಪ್ರೆಷರ್, ಟೈಪ್ 2 ಡಯಾಬಿಟೀಸ್ ಹಾಗೂ ಕ್ಯಾನ್ಸರ್ನಂಥ ರೋಗಗಳು ಬರಬಹುದು. BIS ISI ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ಸರ್ಕಾರವೇ ನಿಷೇಧಿಸಿದೆ. ಹಾಗಾದ್ರೆ ಸೊಲ್ಯೂಷನ್ ಏನು? ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಸ್. ಇದು ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ 100% ಕ್ವಾಲಿಟಿ, ಸೇಫ್ಟಿ ಹಾಗೂ ಡ್ಯೂರೇಬಿಲಿಟಿ ಮೂರನ್ನು ಒಳಗೊಂಡಿದೆ. ಶುದ್ಧತೆ ಜೊತೆ ಆರೋಗ್ಯಕರವಾದ ನೀರು ಕುಡಿಯೋಕೆ ನಾನು ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನ ಯೂಸ್ ಮಾಡ್ತೀನಿ. ನೀವು ಅದನ್ನೇ ಮಾಡಿ. ಇನ್ಯಾಕ್ ತಡ, ಈ ಕೂಡಲೇ ಆರ್ಡರ್ ಮಾಡಿ. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಂಡ್ ಆರ್ಕಿಟೆಕ್ಟ್ಸ್. ಚಿಕ್ಕಬಳ್ಳಾಪುರ ನಗರದಲ್ಲಿ ಪ್ರಪ್ರಥಮ ಬಾರಿಗೆ ಹೋಮ್ ಎಕ್ಸ್ಪೋ 2026 ಕಟ್ಟಡ ಸಾಮಗ್ರಿಗಳು, ಪ್ರಾಪರ್ಟಿ, ಇಂಟೀರಿಯರ್ಸ್, ಹೋಮ್ ಲೋನ್ಸ್ ಮತ್ತು ಫರ್ನಿಚರ್ಗಳ ವಸ್ತು ಪ್ರದರ್ಶನ. ಉಚಿತ ಪ್ರವೇಶ. ಪ್ರತಿದಿನ ಆಕರ್ಷಕ ಬಹುಮಾನಗಳು. ದಿನಾಂಕ ಜನವರಿ 9, 10, 11ರವರೆಗೆ. ಸಮಯ ಬೆಳಗ್ಗೆ 10:30ರಿಂದ ರಾತ್ರಿ 8 ಗಂಟೆಯವರೆಗೆ. ಸ್ಥಳ ಒಕ್ಕಲಿಗರ ಕಲ್ಯಾಣ ಮಂಟಪ, BB ರಸ್ತೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7353809025, 8050783875. Another number 944856843665. ಸ್ವಾಮಿ ಅಯ್ಯಪ್ಪ, ಸ್ವಾಮಿ ಅಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯ, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಸಮಿತಿ, ಕಂದವಾರ, ವಾರ್ಡ್ ನಂಬರ್ 14, ಚಿಕ್ಕಬಳ್ಳಾಪುರ.
ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶ್ರೀ ಅಯ್ಯಪ್ಪ ಸ್ವಾಮಿ ಉತ್ಸವ ದಿನಾಂಕ 14 ಜನವರಿ 2026 ಬುಧವಾರ ಬೆಳಿಗ್ಗೆ 8 ಗಂಟೆಗೆ ವಿಶೇಷ ಪೂಜೆ. ಬೆಳಗ್ಗೆ 10:30 ಗಂಟೆಗೆ ಆನೆಯ ಮೇಲೆ ಅಯ್ಯಪ್ಪ ಸ್ವಾಮಿ ಉತ್ಸವ ಮೂರ್ತಿಯೊಂದಿಗೆ ಕೇರಳದ ಸುಪ್ರಸಿದ್ಧ ಚಂಡೆವಾದ್ಯ, ನಾದಸ್ವರ, ಕೀಲು ಕುದುರೆ, ಕಲಾ ನೃತ್ಯ ಬೊಂಬೆಗಳು ಮತ್ತು ಕಲಾ ತಂಡಗಳೊಂದಿಗೆ ಕಂದವಾರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಸರ್ವರಿಗೂ ಆದರದ ಸುಸ್ವಾಗತ. ಶುಭ ಕೋರುವವರು ಎಲ್ ಶಿವಕುಮಾರ್, ಯುವ ಮುಖಂಡರು, ಕಂದವಾರ 14ನೇ ವಾರ್ಡ್, ಚಿಕ್ಕಬಳ್ಳಾಪುರ. ಏಕೆ ಇನ್ನು ದೇವಾ. ಚಿಕ್ಕಬಳ್ಳಾಪುರ ಜನತೆಗೆ ಸಂತೋಷದ ಸುದ್ದಿ. ಸಿಂಪಲ್ ಆದ್ರೂ ರಾಯಲ್ ಆಗಿ ಕಾಣಿಸೋ ಸ್ಟಿಚಿಂಗ್ ಬಟ್ಟೆಗಳಿಗಾಗಿ ಪ್ರಾರಂಭವಾಗಿದೆ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಸ್ಥಳ ಎಂಜೆ ರಸ್ತೆ, ಟೌನ್ ಪೊಲೀಸ್ ಸ್ಟೇಷನ್ ಹತ್ತಿರ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಶೂಟಿಂಗ್ ಅಂಡ್ ಶರ್ಟಿಂಗ್ಗಳು, ಶುಭ ಸಮಾರಂಭಗಳಿಗೆ ಎಲ್ಲಾ ರೀತಿಯ ಬ್ರಾಂಡೆಡ್ ಕಲೆಕ್ಷನ್ಸ್ ಅಂಡ್ ಜೆನ್ಯೂನ್ ಬ್ರ್ಯಾಂಡ್ಸ್ ಆದ ಲೆನಿನ್, ರೈಮಂಡ್ಸ್, ಗಿಜಾ ಕಾಟನ್, ಅರವಿಂದ್ ಕಾಟನ್, ಇಟಾಲಿಯನ್ ಲೆನಿನ್, ಸಿಯಾರಾಮ್, ರೇಡಿಯಂಟ್ ಟೇಲರ್, ಖದರ್ ಬಟ್ಟೆಗಳು ದೊರೆಯುತ್ತದೆ. ಬರೀ ಬಟ್ಟೆಗಳು ಮಾತ್ರವಲ್ಲ, ಆಲ್ ಟೈಪ್ ಆಫ್ ರಾಯಲ್ ಫುಟ್ವೇರ್ ಸಹ ದೊರೆಯುತ್ತದೆ. ವಿಶೇಷ ಸೂಚನೆ, ನಮ್ಮಲ್ಲಿ ಓಪನಿಂಗ್ ಆಫರ್ ಎಂದು ಏನೇ ಖರೀದಿಸಿದ್ರೂ ಸಹ ವರ್ಷ ಪೂರ್ತಿ ಅದೇ ಡಿಸ್ಕೌಂಟ್ ಬೆಲೆಯಲ್ಲಿ ದೊರೆಯುತ್ತದೆ. ಆಫರ್ ಸೀಮಿತ ದಿನಗಳವರೆಗೆ ಮಾತ್ರ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸೌಭಾಗ್ಯ ಟೆಕ್ಸ್ಟೈಲ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6362389033. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಜಾತಿ ಸಮೀಕ್ಷೆ ಮಾಡಬೇಕೆಂದು ರಾಹುಲ್ ಗಾಂಧಿ ಹೇಳಿದಾಗ ಬಿಜೆಪಿ ಅವರು ಟೀಕೆ ಮಾಡಿದ್ರು. ನಂತರ ಆರ್ಎಸ್ಎಸ್ ಅವರು ಹೇಳಿದ ಮೇಲೆ ಕೇಂದ್ರ ಮಟ್ಟದಲ್ಲಿ ನಾವು ಮಾಡುತ್ತೇವೆಂದು ಘೋಷಣೆ ಮಾಡಿದ್ರು. ಜಾತಿ ಧರ್ಮಗಳ ಹೆಸರಿನಲ್ಲಿ ಅಧಿಕಾರ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆಂದು ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಎಂಸಿ ಸುಧಾಕರ್ ಕಿಡಿಕಾರಿದ್ರು. ಆದ್ರೆ ನೀವು ಅಂತ ಗಾಂಧೀಜಿ ಅವರು ಇವತ್ತು ಅಹಿಂಸಾ ಮಾರ್ಗದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ಗಳಿಸ್ಕೊಟ್ರಲ್ಲ, ನೀವು ಅವ್ರ ಹೆಸರು ಯಾಕೆ ಬದಲಾಯಿಸ್ರಿ? ಬೇರೆ ಇಟ್ಕೋಬೋದಿತ್ತಲ್ಲ ರಾಮನ ಹೆಸರು. ನೀವು ರಾಮನ ದೇವಸ್ಥಾನ ಕಟ್ಬಿಟ್ರಲ್ಲ ತರಾತುರಿಯಲ್ಲಿ, ಈಗೆಲ್ಲ ಸೋರ್ತಾ ಇದೆಯಲ್ಲ. ಚುನಾವಣೆ ಪೂರ್ವದಲ್ಲಿ ಏನಾಯ್ತು ವಾರಣಾಸಿಯಲ್ಲಿ? ಅಯೋಧ್ಯೆಯಲ್ಲಿ ಏನಾಯ್ತು? ದಯವಿಟ್ಟು ವಾರಣಾಸಿಯಲ್ಲಿ, ಅಯೋಧ್ಯೆಯಲ್ಲಿ ಏನಾಯ್ತು ಚುನಾವಣೆ? ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಉನ್ನತ ಶಿಕ್ಷಣ ಸಚಿವ ಸುಧಾಕರ್ ಅವರು ಬಿಜೆಪಿ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು. ಅವರು ಮಹಾತ್ಮ ಗಾಂಧಿ ನರೇಗಾ ಯೋಜನೆಯನ್ನು ವಿಬಿಜಿ ರಾಮ್ಜಿ ಎಂದು ಹೆಸರು ಬದಲಾಯಿಸಿರುವುದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿ, ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಬಡವರ ಬದುಕನ್ನು ಬದಲಾವಣೆ ತರಬೇಕು ಅನ್ನೋ ಉದ್ದೇಶದಿಂದ ಮಹಾತ್ಮ ಗಾಂಧಿ ನರೇಗಾ ಉದ್ಯೋಗ ಖಾತ್ರಿ ಯೋಜನೆಯನ್ನ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರದಲ್ಲಿದ್ದಾಗ ಜಾರಿಗೆ ತಂದರು. ಒಂದು ಕುಟುಂಬಕ್ಕೆ ಕನಿಷ್ಠ 100 ದಿನಗಳ ಉದ್ಯೋಗ ಖಾತ್ರಿ ಯೋಜನೆಯಿಂದ ಉದ್ಯೋಗ ಕೊಡುವಂತಹ ಯೋಜನೆ ಇದಾಗಿತ್ತು. ಆದರೆ ಈ ಯೋಜನೆಯನ್ನು ಹೆಸರು ಬದಲಾಯಿಸುವ ಮುಖಾಂತರವಾಗಿ ಗಾಂಧೀಜಿಯವರಿಗೆ ಅಪಮಾನ ಮಾಡೋದ್ರ ಜೊತೆಗೆ ರಾಮ್ಜಿ ಹೆಸರನ್ನ ಉದ್ದೇಶಪೂರ್ವಕವಾಗಿ ಬಿಜೆಪಿ ಸರ್ಕಾರ ಇಲ್ಲಿ ಹಿಂದೂ ಧರ್ಮದ ಮತ್ತು ಧರ್ಮಗಳ ನಡುವಿನ ಒಂದು ಭಿನ್ನಾಭಿಪ್ರಾಯವನ್ನು ಹುಟ್ಟಾಕೋ ಕಾರಣಕ್ಕಾಗಿ ಜಾರಿಗೆ ತಂದಿದೆ ಎಂದರು. ಇಂತಹ ಯೋಜನೆ ಬಗ್ಗೆ ಮಹಾತ್ಮ ಗಾಂಧೀಜಿ ಗ್ರಾಮ ಸ್ವರಾಜ್ಯ ಯೋಜನೆಯಿಂದ ಜನರ ಬದುಕು ಬದಲಾವಣೆ ತರಲು ಈ ಯೋಜನೆಯನ್ನ ಜಾರಿಗೆ ತರಲಾಗಿತ್ತು. ಗಾಂಧೀಜಿ ಅವರು ಅಹಿಂಸಾ ಮಾರ್ಗದರ್ಶನದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯವನ್ನ ಗಳಿಸಿಕೊಟ್ಟಂತಹ ಮಹಾತ್ಮರು. ಅವರ ಹೆಸರಿನಲ್ಲಿದ್ದಂತಹ ಯೋಜನೆಯನ್ನ ಹೆಸರನ್ನ ಬದಲಾಯಿಸಿ ರಾಮ್ಜಿ ಹೆಸರಿನಲ್ಲಿ ಈ ಒಂದು ಹೆಸರು ಬದಲಾವಣೆ ಮಾಡುವಂತಹ ಅಗತ್ಯ ಏನಿತ್ತು ಎಂದು ಪ್ರಶ್ನೆ ಮಾಡಿದರು. ಈಗ ನೀವು ನೋಡಿ, ಯಾವುದೇ ಇವತ್ತು NDA ಸರ್ಕಾರದ ತೀರ್ಮಾನಗಳಿದೆ, RSS ಹಿಂದ್ಗಡೆಯಿಂದ ಸ್ಟೇರಿಂಗ್ ತಿರ್ಸುವಂಥದ್ದು. ಈಗ ನಿಮಗೆ ಬಹಳಷ್ಟು ಇವತ್ತು ಸ್ಟೇಟ್ಮೆಂಟ್ಸ್ ನೋಡಿ. ಹಿಂದೆ ರಾಹುಲ್ ಗಾಂಧಿ ಅವರು ಹೇಳಿದ್ರು, ಇವತ್ತು ಏನು ಸೆನ್ಸಸ್ ಬಗ್ಗೆ ಮಾತಾಡುವಂತ ಸಂದರ್ಭದಲ್ಲಿ ಜಾತಿ ಸಮೀಕ್ಷೆ ಮಾಡ್ಬೇಕು ಅಂದಾಗ ಅವ್ರನ್ನ ಟೀಕೆ ಮಾಡಿದ್ರು. ಕಡೆಗೆ RSS ಅವ್ರು ಹೇಳಿದ್ಮೇಲೆ ಏನ್ ಮಾಡಿದ್ರು, ಅದನ್ನ ಘೋಷಣೆ ಮಾಡಿದ್ರು, ಇಲ್ಲ ನಾವು ಮಾಡ್ತೀವಿ, ಕೇಂದ್ರದ ಮಟ್ಟದಲ್ಲಿ ಜಾತಿ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ರು.
ಅಂದ್ರೆ ನಮ್ಮ ನಾಯಕರು ಹೇಳಿದಾಗ ಅದು ಸರಿ ಇಲ್ಲ. RSS ಅವರು ನಿರ್ದೇಶನ ಕೊಟ್ರೆ, ಸೂಚನೆ ಕೊಟ್ರೆ ಅದು ಅವಾಗೆಲ್ಲ ಸರಿ. ಅದರಿಂದ ಸಂಪೂರ್ಣವಾಗಿ ಅದಲ್ಲ, ಖಂಡಿತ. ಈಗ ನಾವಿರುವಂತದ್ದು ಇವತ್ತು RSS ಪ್ರಾರಂಭದಿಂದ ಸ್ವಾತಂತ್ರ್ಯ ಪೂರ್ವದಲ್ಲಿ ಇರ್ಬೋದು, ಸ್ವಾತಂತ್ರ್ಯ ಪೂರ್ವದಲ್ಲಿ ಇರ್ಬೋದು, ಸ್ವಾತಂತ್ರ್ಯ ನಂತರ ಇರ್ಬೋದು, ಈ ದೇಶದ ಒಂದು ಸಾರ್ವಭೌಮತ್ವ, ಈ ದೇಶದ ಜಾತ್ಯತೀತ ನೆಲೆಗಟ್ಟನ್ನ ಅವರು ಬೇರೆ ರೀತಿಯ ಅವರ ಒಂದು ಏನು ಉದ್ದೇಶಗಳಿದಾವೆ, ಅವರ ಒಂದು ಸಿದ್ಧಾಂತಗಳಿಗೆ ಇದನ್ನ ತರಬೇಕು ಅಂತಕ್ಕಂಥ ನಿರಂತರ ಪ್ರಯತ್ನ ಮಾಡಿದ್ರು. ಈಗ ಅದನ್ನ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಇವತ್ತು ಸರ್ಕಾರ ಇದೆ, ಮುಗ್ಧ ಜನರನ್ನ ಇವತ್ತು ಜಾತಿ ಧರ್ಮಗಳ ಹೆಸರಲ್ಲಿ ಏನು ಅವರು ಬಳಸ್ಕೊಳ್ತಾ ಇದ್ದಾರೆ, ಅದನ್ನ ದುರುಪಯೋಗ ಮಾಡಿಕೊಂಡು ಈ ರೀತಿ ನಿರಂತರವಾಗಿ ಬಡವರ ಮೇಲೆ ಇವತ್ತು ತಾವು ಬಂಡವಾಳಶಾಹಿಗಳು, ನಾನು ಮತ್ತೆ ಅವೆಲ್ಲ ಈಗ ಡೈವರ್ಟ್ ಆಗುತ್ತೆ ಅಂತ ಹೇಳಕ್ ಹೋಗ್ತಾ ಇಲ್ಲ. ಇವತ್ತು ಯಾರ್ಯಾರು ಬಂಡವಾಳಶಾಹಿಗಳಿಗೆ ಎಷ್ಟೆಷ್ಟು ಏರ್ಪೋರ್ಟ್ಗಳನ್ನ, ಎಷ್ಟೆಷ್ಟು ಪೋರ್ಟ್ಗಳನ್ನ, ಪವರ್ ಜನರೇಷನ್ ಸ್ಟೇಷನ್ಸ್ ಅನ್ನ ಖಾಸಗೀಕರಣ ಮಾಡ್ಕೊಂಡು ಹೋಗಿದ್ದಾರೆ. ಸರಿ, ಗಾಂಧೀಜಿ ಅವರಿಗೆ ರಾಮ ಮಂದಿರ ಪ್ರಿಯ ಅಂತ ಪುಸ್ತಕ ಓದಿದ್ದೀವಿ. ಬಟ್ ಈ ಗಾಂಧೀಜಿ ರಾಮ ಮಂದಿರ ಈಗ ರಾಮ್ ಅಂತಕ್ಕಂಥದ್ದು ನೀವು ಹಂಗಾರೆ ಗಾಂಧೀಜಿ ಅವರು ನಾವೇನು ರಾಮನ ಹೆಸರು ನೀವು ಬೇರೆದಕ್ಕೆ ಇಡ್ಬೋದಾಗಿತ್ತು. ಗಾಂಧೀಜಿ ಅವ್ರ ಹೆಸರು ತೆಗೆದು ಈಗ ಗಾಂಧೀಜಿ ಅವ್ರು ಸತ್ತಾಗ ಏನಂದ್ರು, ಹೇ ರಾಮ್ ಅಂತ ಸತ್ರು ಅಂತ ನಾವೆಲ್ಲ ಓದಿರ್ತಕ್ಕಂಥದ್ದು, ನಾವು ನೋಡಿಲ್ಲ, ಆದ್ರೆ ಓದಿರ್ತಕ್ಕಂಥದ್ದು ಹೇ ರಾಮ್ ಅಂತ. ಆದ್ರೆ ನೀವು ಅಂತ ಗಾಂಧೀಜಿ ಅವರು ಇವತ್ತು ಅಹಿಂಸಾ ಮಾರ್ಗದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ಗಳಿಸ್ಕೊಟ್ರಲ್ಲ, ನೀವು ಅವ್ರ ಹೆಸರು ಯಾಕೆ ಬದಲಾಯಿಸ್ರಿ? ಬೇರೆ ಇಟ್ಕೊಬೋದಿತ್ತಲ್ಲ ರಾಮನ ಹೆಸರು. ನೀವು ರಾಮನ ದೇವಸ್ಥಾನ ಕಟ್ಬಿಟ್ರಲ್ಲ ತರಾತುರಿಯಲ್ಲಿ, ಈಗೆಲ್ಲ ಸೋರ್ತಾ ಇದೆಯಲ್ಲ. ಚುನಾವಣೆ ಪೂರ್ವದಲ್ಲಿ ಏನಾಯ್ತು ವಾರಣಾಸಿಯಲ್ಲಿ, ಅಯೋಧ್ಯೆಯಲ್ಲಿ ಏನಾಯ್ತು, ದಯವಿಟ್ಟು ವಾರಣಾಸಿಯಲ್ಲಿ ಅಯೋಧ್ಯೆಯಲ್ಲಿ ಏನಾಯ್ತು ಚುನಾವಣೆ. ಅದರಿಂದ ಇವತ್ತು ಅವರ ಉದ್ದೇಶಗಳು ಒಳ್ಳೇದಿಲ್ಲ. ಸಮಾಜವನ್ನ ಇವತ್ತು ಜಾತಿ ಧರ್ಮದ ಹೆಸರಲ್ಲಿ ಇವತ್ತು ಹೊಡಿತಕ್ಕಂಥದ್ದೇ ಅವರ ಉದ್ದೇಶ. ಅದರಿಂದ ಅವರು ದುರುದ್ದೇಶದ ಪೂರ್ವಕವಾಗಿ ಏನು ಇವತ್ತು ಯಶಸ್ವಿಯಾಗಿ ನಡೀತಾ ಇದ್ದಂಥದ್ದನ್ನ 11 ವರ್ಷಗಳಿಂದ ನಿರಂತರವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಇದಕ್ಕೆ ಅಡಚಣೆ ಮಾಡ್ಕೊಂಡೇ ಬಂದು ಈ ಯೋಜನೆ ಯಶಸ್ವಿ ಆಗ್ಬಾರ್ದು, ಇದನ್ನ ತುಳಿಬೇಕು ಅಂತಕ್ಕಂಥ ಉದ್ದೇಶ ಮಾಡ್ಕೊಂಡು ಬಂದ್ರು. ಅಂತಿಮವಾಗಿ ಇವಾಗ ನಿಜವಾದ ಬಣ್ಣ ಇಲ್ಲಿ ಬಯಲಾಗಿದೆ. ಇನ್ನು ಇದೇ ವೇಳೆ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಸಚಿವ ಎಂಸಿ ಸುಧಾಕರ್, ಎಐಸಿಸಿ ಕಾರ್ಯದರ್ಶಿ ಅಭಿಷೇಕ್ ದತ್ತ, ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ, ಗೌರಿಬಿದನೂರು ಶಾಸಕ ಪುಟ್ಟಸ್ವಾಮಿ ಗೌಡ ಹಾಗೂ ಕಾಂಗ್ರೆಸ್ ಜಿಲ್ಲಾ ಮುಖಂಡರು ಭಾಗವಹಿಸಿದ್ರು. ಕಳವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಎಂಜಿ ರಸ್ತೆಯ ಅವರೇಕಾಯಿ ಮಾರುಕಟ್ಟೆ ಸ್ಥಳಾಂತರ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಇತ್ತೀಚಿನ ನಡೆಗೆ ಕನ್ನಡಪರ ಹಾಗೂ ರೈತ ಸಂಘಟನೆಗಳ ಹೋರಾಟಗಾರರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ನಿಮ್ಮ ಒಂದು ಮಾತಿನಿಂದ ಯಾವುದೋ ಒಂದು ಕೆಂಪೇಗೌಡ ವಿಷಯ ಬಂದಾಗ ಒಕ್ಕಲಿಗರ ಬಗ್ಗೆ ಮಾತಾಡ್ತೀರಿ, ಇನ್ನೊಬ್ಬರು ದಲಿತರ ವಿಷಯ ಬಂದಾಗ ದಲಿತ ನಾಯಕನ ಸತ್ತಾಗ ಒಂದು ಮಾತಾಡ್ತೀರಿ, ಒಂದು ಹುಡುಗಿ ವಿಷಯ ಬಂದಾಗ ರೇಪ್ ಮಾಡಿದಾಗ ಸ್ಪಂದಿಸಬೇಕು ಅಂತೀರಿ ಸೆಷನಲ್ಲಿ. ಇವೆಲ್ಲ ಕೂಡ ಯಾಕೆ ಈ ಥರ ಮಾತಾಡ್ತೀರಿ? ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಬಚ್ಚೇಗೌಡ, ಎಂಜಿ ರಸ್ತೆಯಲ್ಲಿ ನಡೆಯುತ್ತಿರುವ ಅವರೇಕಾಯಿ ವ್ಯಾಪಾರದಿಂದ ಸಾರ್ವಜನಿಕರಿಗೆ ಹಾಗೂ ಟ್ರಾಫಿಕ್ಗೆ ತೀವ್ರ ತೊಂದರೆಯಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ವ್ಯಾಪಾರವನ್ನು ಎಪಿಎಂಸಿ ಮಾರುಕಟ್ಟೆಗೆ ವರ್ಗಾಯಿಸುವಂತೆ ನಾವು ಪ್ರತಿಭಟನೆ ನಡೆಸಿದ್ದೆವು. ಆದರೆ ರಮೇಶ್ ಕುಮಾರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಬಡವರ ಪರ ಎನ್ನುವ ನಾಟಕವಾಡುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಅರಣ್ಯ ಇಲಾಖೆ ಅಧಿಕಾರಿಗಳು ರೈತರ ಬೆಳೆಗಳನ್ನು ಜೆಸಿಪಿ ಮೂಲಕ ನಾಶ ಮಾಡಿದಾಗ ಅಥವಾ ಮಾವಿನ ಬೆಲೆ ಕಳೆದುಕೊಂಡು ರೈತರು ಬೀದಿಗೆ ಬಿದ್ದಾಗ ನಿಮ್ಮ ಬಡವರ ಪರ ಕಾಳಜಿ ಎಲ್ಲಿ ಹೋಗಿತ್ತು? ನಾವು ಹೋರಾಟ ಮಾಡಿ ಶ್ರೀನಿವಾಸಪುರ ಬಂದ್ ಮಾಡಿ ಸರ್ಕಾರದಿಂದ ಬೆಂಬಲ ಬೆಲೆ ಕೊಡಿಸಿದ್ದೇವೆ. 30-40 ವರ್ಷಗಳಿಂದ ರಸ್ತೆಯಲ್ಲೇ ವ್ಯಾಪಾರ ನಡೆಯುತ್ತಿದೆ ಎಂದರೆ ಪಟ್ಟಣದ ಅಭಿವೃದ್ಧಿ ಬೇಡವೇ ಎಂದು ಅವರು ಪ್ರಶ್ನಿಸಿದ್ದಾರೆ. ನಾಡು ನುಡಿ ಹಾಗೂ ರೈತರ ಪರವಾಗಿ ಹೋರಾಟ ಮಾಡುವವರ ಬಗ್ಗೆ ಹಗುರವಾಗಿ ಮಾತನಾಡಿದರೆ ಸಹಿಸುವುದಿಲ್ಲ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಇಲ್ಲಿ ಸಾರ್ವಜನಿಕರು ತೊಂದರೆ ಆಗೋ ಒಂದು ಜಾಗ ಅಂತ ಗೊತ್ತಿದ್ದು ನೀವು ಮಾಜಿ ಸಭಾಧ್ಯಕ್ಷರಾದಂಥವರು ಇಲ್ಲಿ ಏನು ತೊಂದರೆ ಇದೆ ಅನ್ನೋದನ್ನ ಬಂದು ಹೋರಾಟಗಾರರನ್ನು ಕರೀರಿ, ಮಾರಾಟಗಾರರನ್ನು ಕರೀರಿ, ಅಲ್ಲಿ ವಾದ ವಿವಾದ ಚರ್ಚೆ ಮಾಡಿ, ನಮ್ಮ ಜೊತೆಗಳಲ್ಲಿ ಚರ್ಚೆ ಮಾಡಿ ಅದನ್ನು ನೀವು ಬಗೆಹರಿಸಬೇಕಿತ್ತು. ನೀವು ಭಾಳ ಬುದ್ಧಿಜೀವಿಗಳು ಇಡೀ ರಾಜ್ಯದಲ್ಲೇ ನಿಮ್ಮಂಥ ಬುದ್ಧಿಜೀವಿಗಳಿಲ್ಲ ರಾಜಕಾರಣದಲ್ಲಿ ಅಂತ ನಮ್ಮ ಒಂದು ಅಭಿಪ್ರಾಯ. ನೀವು ಇಂಥ ಒಂದು ಬುದ್ಧಿಜೀವಿಗಳು
ಇಲ್ಲಿ ಬೀದಿಯಲ್ಲಿ ಬಂದು MG ರಸ್ತೆಯಲ್ಲಿ ಅವರೆಕಾಯಿ ವಹಿವಾಟನ್ನು ಇದನ್ನು ಶಿಫ್ಟ್ ಮಾಡಿರಿ ಅಂತ ಬೇರೆ ಕಡೆ ಹೇಳ್ಬೋದಾಗಿತ್ತು. ಇಲ್ಲ, ಬಸ್ ಸ್ಟ್ಯಾಂಡ್ ಖಾಲಿ ಇದೆ, ಹೊಸ ಬಸ್ ಸ್ಟ್ಯಾಂಡ್ ಮಾಡಿದ್ದೀರಿ ನೀವೇ ನಿಮ್ಮ ಒಂದು ಇದರಲ್ಲೇ, ಹೊಸ ಬಸ್ ಸ್ಟ್ಯಾಂಡಲ್ಲಿ ಖಾಲಿ ಇದೆ, ಅಲ್ಲಿ ಮಾಡಿ. ಬಸ್ಗಳೇ ನಿಲ್ಲೋದಿಲ್ಲಲ್ಲ, ಅಲ್ಲಿ ಮಾಡಿ ಅಲ್ಲಿ ಇಟ್ಕೊ ಹೋಗ್ರಿ ಅಂತ ಹೇಳ್ಬೋದಲ್ಲ. ಸಾರ್ವಜನಿಕರಿಗೂ ತೊಂದರೆ ಇಲ್ಲ, ಮಾರಾಟಗಾರರಿಗೂ ತೊಂದರೆ ಇಲ್ಲ, ಪರ್ಚೇಸ್ ಮಾಡೋರಿಗೂ ತೊಂದರೆ ಇಲ್ಲ. ಮತ್ತು ಬಡವ್ರಿಗಾಗಿ ನಾವು ನಮ್ಮ ಜೀವ ಇರೋವರೆಗೂ ಬಡವ್ರಿಗಾಗಿ ಇಲ್ಲಿ ನಿಮ್ಮ ಅಂಗಡಿಗಳು ಇಲ್ಲೇ ಇಟ್ಕೊಳ್ರಿ ಅಂತ ಹೇಳ್ತೀರಿ. ಬಡವ್ರಿಗಾಗಿ, ರೈತರಿಗಾಗಿ ಅಂತ ಹೇಳ್ತೀರಲ್ಲ, ಫಾರೆಸ್ಟ್ ಇಲಾಖೆ ಬೆಳೆ ಇದ್ದಂಥ ಬೆಳೆಗಳನ್ನೆಲ್ಲ ಕೊಯ್ಲಿಕ್ಕೆ ಬಂದಿರತಕ್ಕಂಥ ಫಸಲಿಗೆ ಬಂದಿರತಕ್ಕಂಥ ಬೆಳೆಗಳನ್ನೆಲ್ಲ ನಾಶ ಮಾಡಿದ್ರಲ್ಲ, ಆವಾಗ ನಿಮಗೆ ಯಾಕೆ ಇದ್ರ ಬಗ್ಗೆ, ಬಡವರ ಬಗ್ಗೆ, ರೈತರ ಬಗ್ಗೆ ಕಾಳಜಿ ಬರಲಿಲ್ಲ? ಇದೇ ವೇಳೆ ಕನ್ನಡ ಪರ ಸಂಘಟನೆಯ ಮುಖಂಡ ಸುಬ್ರಹ್ಮಣಿ ಮಾತನಾಡಿ, ಹೋರಾಟಗಾರರ ವಿರುದ್ಧ ಅವಾಚ್ಯ ಶಬ್ದಗಳ ನಿಂದನೆ ಮಾಡಿರುವವರ ಮೇಲೆ ಪ್ರಕರಣ ದಾಖಲಾಗಿದೆ. ಹೋರಾಟಗಾರರ ಬಗ್ಗೆ ಹಗುರವಾಗಿ ಮಾತನಾಡಿದರೆ ಸುಮ್ಮನಿರುವುದಿಲ್ಲ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಹೋಗ್ತೀವಿ. ಈ ನಮ್ಮ ಸಂಘಟನೆಗಳ, ನಮ್ಮ ಹೋರಾಟಗಾರರ ಮೇಲೆ ಏನು ಆಪಾದನೆ ಮಾಡಿ ನೀವು ಒಂದು ಏಕವಚನದಲ್ಲಿ ನಮ್ಮನ್ನೆಲ್ಲ ಬಂದು ಒಂಥರ ಅಸಭ್ಯವಾದ ಮಾತುಗಳನ್ನು ಮಾತಾಡಿರ್ತಕ್ಕಂಥ ಅವ್ರ ಮೇಲೆ ಈಗಾಗಲೇ FIR ಆಗಿದೆ. ಇದು ನಮಗೆ ಸಿಕ್ಕಂಥ ಜಯ, ಇದೇ ಮೊದಲ ಜಯ. ಇದು ಮುಂದೆ ಇವಾಗ ಆಶ್ವಾಸನೆ ಕೊಟ್ಟಿದ್ದಾರೆ, ನಮ್ಮ ಹಾಲಿ ಶಾಸಕರಾಗಿರ್ಬೋದು ಆಶ್ವಾಸನೆ ಕೊಟ್ಟಿದ್ದಾರೆ. ಮುಂದೆ ಅವ್ರಿಗೂ ಒಂದು ಮನವಿ ಕೊಡ್ತೀವಿ, ಮತ್ತು ಪುರಸಭೆ ಮುಂದೆ ಹೋರಾಟ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಸಂಘಟನೆಗಳು ಒಂದಷ್ಟು ಮಾತಾಡಿಕೊಂಡು ಚರ್ಚೆ ಮಾಡಿಕೊಂಡು ಏನು ಮಾಡಿ ಯಾವ ರೀತಿ ಮಾಡಿದ್ರೆ ಸರೋಗುತ್ತೆ ಅಂತ. ಇನ್ನೂ ವಿಚಾರಗಳು, ಇದು ಅವರೇಕಾಯಿ ಒಂದೇ ವಿಚಾರ ಅಲ್ಲ, ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಮತ್ತೆ ಅದನ್ನ ಹೇಳಿ ನಾವು ಅದನ್ನು ಇದು ಮಾಡ್ಕೊಳಕ್ಕಿಲ್ಲ, ಜನ ಮಾತಾಡ್ಕೊತಾ ಇದ್ದಾರೆ ಇದ್ರ ಬಗ್ಗೆ. ಇವಾಗ NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಈ ನೀರು ವಾಟರ್ ಪ್ಯೂರಿಫೈರ್ ಇಂದಾನೆ ತಗೊಂಡಿರೋದು, ತುಂಬ ಶುದ್ಧವಾಗಿದೆ ಅಂತ ಅನ್ನಿಸ್ತಾ ಇದೆಲ್ಲ. ಲೆಟ್ಸ್ ಡೂ ಎ ರಿಯಾಲಿಟಿ ಚೆಕ್. ಈ ಆನ್ಲೈನು ಅಥವಾ ಲೋಕಲ್ ವಾಟರ್ ಪ್ಯೂರಿಫೈರ್ಗಳಲ್ಲಿರೋ ಫಿಲ್ಟರ್ಗಳಲ್ಲಿ BPA ಅಂದರೆ ಬಿಸ್ಫೆನಾಲ್ A ಅನ್ನೋವಂಥ ಒಂದು ಕೆಮಿಕಲ್ ಇರುತ್ತೆ. ಈ ನೀರನ್ನು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸು, ಮಕ್ಕಳ ಕುಂಠಿತ ಬೆಳವಣಿಗೆ, ಇನ್ಫರ್ಟಿಲಿಟಿ, ಮಹಿಳೆಯರಲ್ಲಿ PCOD, ಟೈಪ್ 2 ಡಯಾಬಿಟೀಸು, ಬ್ಲಡ್ ಪ್ರೆಷರು ಹಾಗೂ ಕ್ಯಾನ್ಸರ್ ಅಂತ ರೋಗನೂ ಬರ್ಬೋದು. ISI BIS ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈರ್ಗಳನ್ನು ಸರ್ಕಾರನೇ ನಿಷೇಧ ಮಾಡಿದೆ. ಹಾಗಾದರೆ ಆಲ್ರೆಡಿ ನಿಮ್ಮ ಮನೇಲಿ ವಾಟರ್ ಪ್ಯೂರಿಫೈರ್ಗಳಿದಾವಲ್ಲ, ಅವನ್ನೇನು ಮಾಡಿ? ನಿಮ್ಮ ಮನೆಯಲ್ಲಿರೋ ವಾಟರ್ ಪ್ಯೂರಿಫೈರ್ಗಳಿಗೆ ISI BIS ಸರ್ಟಿಫೈಡ್ ಆಗಿರುವಂತಹ ಒಳಗಿನ ಫಿಲ್ಟರ್ಸ್, ಪೈಪ್ಸ್, ಕನೆಕ್ಟರ್ಸ್ ಎಲ್ಲನೂ ಬದಲಾಯಿಸ್ಕೊಡಿ. ಕೇವಲ 3,800 ರೂಪಾಯಿಗೆ 1 ವರ್ಷ ವ್ಯಾರಂಟಿ ಕೂಡ ಸಿಗುತ್ತೆ. ಈ ಲಿಮಿಟೆಡ್ ಪೀರಿಯಡ್ ಆಫರ್ನ ಮಿಸ್ ಮಾಡ್ಕೊ. ನೀವು ಪ್ರೀತಿಸುವ ಕುಟುಂಬದ ಆರೋಗ್ಯಕ್ಕಾಗಿ ಕಾಸ್ಟ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ ಫಿಲ್ಟರ್ಸನ್ನೇ ಬಳಸಿ. ಈ ಕೂಡಲೇ ಆರ್ಡರ್ ಮಾಡಲು ಈ ನಂಬರ್ಗಳನ್ನು ಸಂಪರ್ಕಿಸಿ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್ WPC ಡೋರ್ಸ್ ಮತ್ತು PVC ಡೋರ್ಸ್.
ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಟೂರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ನಮ್ಮ ಯಜಮಾನ್ರಿಗೆ ಬರೋದೇ ಕಡಿಮೆ ಸಂಬಳ, ಅದರಲ್ಲಿ ನಾನಂತೂ ಅಷ್ಟು ಇಷ್ಟ ಉಳಿಸಿ ಬರೀ 5,500 ರೂಪಾಯಿಗೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜಿ ಇರೋ ಅಂತಹ ಬ್ರಾಂಡೆಡ್ ವಾಟರ್ ಪ್ಯೂರಿಫೈಯರ್ನ ತಂದುಕೊಟ್ಟಿದ್ದಾರೆ. ನನಗಂತೂ ಇದು ನಂಬೋಕೆ ಆಗ್ತಾ ಇಲ್ಲ. ನಂಬಲೇಬೇಕು. ನಮ್ಮ ಚಿಕ್ಕಬಳ್ಳಾಪುರದ ಏಸ್ ಅಕ್ವಾಟೆಕ್ ಹೋಲ್ಸೇಲ್ ಔಟ್ಲೆಟ್ ದರದಲ್ಲಿ ಕೇವಲ 5,500 ರೂಪಾಯಿಗೆ ಬ್ರಾಂಡೆಡ್ ವಾಟರ್ ಪ್ಯೂರಿಫೈರ್ ಕೊಡ್ತಾ ಇದ್ದಾರೆ. 5,500ದಿಂದ ಸ್ಟಾರ್ಟ್ ಆಗೋ ಈ ವಾಟರ್ ಪ್ಯೂರಿಫೈಯರ್ಗೆ 1 ಇಯರ್ ವಾರಂಟಿ ಗ್ಯಾರಂಟಿ ಸಹ ಕೊಡ್ತಾ ಇದ್ದಾರೆ ಆ್ಯಂಡ್ 4 ಇಯರ್ಸ್ ಫ್ರೀ ಸರ್ವಿಸಸ್ ಸಹ ಇದೆ. ನಮ್ಮ ಏಸ್ ಅಕ್ವಾಟೆಕ್ ಅಲ್ಲಿ ಇನ್ನೊಂದು ವಿಶೇಷವಾಗಿ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಕೂದಲು ಉದುರುವಿಕೆನ ತಡೆಗಟ್ಟುತ್ತೆ, ಹಾಗೂ ಟ್ಯಾಪ್ಗಳ ಮೇಲೆ ಬಿಳಿ ಮಚ್ಚೆಗಳಿರುತ್ತೆ, ಅದನ್ನು ಕೂಡ ತಡೆಗಟ್ಟುತ್ತೆ. ಸೊ ಎರಡು ಪ್ರಾಬ್ಲಮ್ಗೂ ಸಾಲ್ವ್ ಆಗಬೇಕು ಅಂತ ಹೇಳಿದ್ರೆ ವಾಟರ್ ಸಾಫ್ಟ್ನರ್ನ ನೀವು ಯೂಸ್ ಮಾಡಬೇಕು. ಇವರ ಹೆಡ್ ಆಫೀಸು ಸಾಕರ್ ನಗರದಲ್ಲಿ ಲೊಕೇಟ್ ಆಗಿದೆ, ಹಾಗೂ ಆಲ್ ಓವರ್ ಬೆಂಗಳೂರು ಇದೆ, ಆಲ್ ಓವರ್ ಚಿಕ್ಕಬಳ್ಳಾಪುರ ಕೂಡ ಇದೆ. ಇವರು ಫ್ರೀ ಇನ್ಸ್ಟಾಲೇಷನ್ ಸಹ ಕೊಡ್ತಾರೆ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಸಹ ಸಿಗುತ್ತೆ. ವಿಳಾಸ ಏಸ್ ಅಕ್ವಾಟೆಕ್, BB ರೋಡ್, ಅಂಬೂರ್ ಬಿರಿಯಾನಿ ಪಕ್ಕದ ರಸ್ತೆ, ಚಿಕ್ಕಬಳ್ಳಾಪುರ. ಪ್ರತಿದಿನ ಮುಂದುವರಿಯುತ್ತಿರುವ ಈ ಜಗತ್ತಿನಲ್ಲಿ ನಿಮ್ಮ ಕನಸುಗಳೊಂದಿಗೆ ಸಾಗುವ ಒಂದು ಸ್ಥಳ. ಸ್ವಾಗತ ಯೋಧಾ ಪಾಮ್ ಹಿಲ್ಸ್ಗೆ. DC or DTCP ಅನುಮೋದಿತ ಪ್ರೀಮಿಯಂ ಗೇಟೆಡ್ ಸಮುದಾಯ. 5.5 ಎಕರೆಗಳ ಸುಂದರವಾಗಿ ವಿನ್ಯಾಸಗೊಂಡ ಲೇಔಟ್. ಬಾಗೇಪಲ್ಲಿ ಬಸ್ ಸ್ಟಾಪ್ನಿಂದ ಕೇವಲ 5 ನಿಮಿಷಗಳಲ್ಲಿ ಮತ್ತು ಬೆಂಗಳೂರು ಹೈದರಾಬಾದ್ ಹೆದ್ದಾರಿಯ ಸಮೀಪ. ಶಾಂತಿ, ಸೌಕರ್ಯ ಮತ್ತು ದೀರ್ಘಕಾಲದ ಮೌಲ್ಯಕ್ಕಾಗಿ ವಿನ್ಯಾಸಗೊಂಡ 98 ಪ್ರೀಮಿಯಂ ಫ್ಲಾಟ್ಗಳ ಉತ್ತಮ ಯೋಜಿತ ಸಮುದಾಯ. ವೈಟ್ ಟಾಪ್ ರಸ್ತೆಗಳು, ಅಂಡರ್ಗ್ರೌಂಡ್ ಡ್ರೈನೇಜ್, 24x7 ನೀರಿನ ಸೌಲಭ್ಯ, ಲ್ಯಾಂಡ್ಸ್ಕೇಪ್ ಗಾರ್ಡನ್ಗಳು, ಸ್ಪೋರ್ಟ್ಸ್ ಕೋರ್ಟ್ಗಳು ಮತ್ತು ಸುರಕ್ಷಿತ ಗೇಟೆಡ್ ಲಿವಿಂಗ್. ಸಾಫ್ಟ್ ಲಾಂಚ್ ಆಫರ್ ಕೇವಲ 1,299 ಪ್ರತಿ ಚದರ ಅಡಿ. ಸೀಮಿತ ಫ್ಲಾಟ್ಗಳು ಮಾತ್ರ ಲಭ್ಯ. ಇಂದೇ ಬುಕ್ ಮಾಡಿ. ಇಂತಹ ಅವಕಾಶಗಳು 2 ಸಾರಿ ಬರುವುದಿಲ್ಲ. ಯೋಧಾ ಪಾಮ್ ಹಿಲ್ಸ್, ಸರಿಯಾದ ಸ್ಥಳ, ಸರಿಯಾದ ಸಮಯ, ಸರಿಯಾದ ಹೂಡಿಕೆ. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ, ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ ಡೀಟೈಲಿಂಗ್ ವಾಲ್ವ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, seat cover, floor mat and all types of batteries and tires available. Royal Auto Spa. Visit once Detailing Walls, Chikkaballapura. For more premium services and affordable prices. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741734492 9986744492. Another number 08156272799. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ.
ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರೇ ಬಾಯಲ್ಲಿ ನೀರೂರಿಸುವಂತಹ ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಸಾಯಿರಾಮ್ ಪಿಯು ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಅಂದಿನ ಜೆಡಿಎಸ್ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಹಲವಾರು ಹುದ್ದೆಗಳನ್ನು ನಿಭಾಯಿಸಿ ರೈತರಿಗೆ ಮಾದರಿಯಾಗುವಂತ ಕೆಲಸಗಳನ್ನ ಮಾಡಿದ ಸಹಕಾರ ರತ್ನ ಪುರಸ್ಕೃತ ಡಾಕ್ಟರ್ ಕೆವಿ ನಾಗರಾಜು ಅವರ 72ನೇ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಅದ್ದೂರಿಯಾಗಿ ಆಚರಣೆ ಮಾಡಿದರು. ಹೌದು, ಎಚ್.ಡಿ. ದೇವೇಗೌಡ ಅವರ ಗರಡಿಯಲ್ಲಿ ಬೆಳೆದು ಜೆಡಿಎಸ್ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಿಂದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಪ್ರತ್ಯೇಕವಾಗಲು ಕೆವಿ ನಾಗರಾಜು ಅವರು ಪ್ರಮುಖ ಪಾತ್ರ ವಹಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಕಣಜೇನಹಳ್ಳಿ ಎಂಬ ಸಣ್ಣ ಗ್ರಾಮದ ರೈತ ಕುಟುಂಬದಲ್ಲಿ ಹುಟ್ಟಿ ಹಂತ ಹಂತವಾಗಿ ಬೆಳೆದು ರಾಜಕೀಯಕ್ಕೆ ಬಂದವರು. ಅಂದಿನಿಂದ ಅಪ್ಪಟ ಜೆಡಿಎಸ್ ಕಟ್ಟಾಳು ಹಾಕಿದ್ದ ಕೆವಿ ನಾಗರಾಜು ಅವರನ್ನ ಎಚ್.ಡಿ. ದೇವೇಗೌಡರು ಚಿಕ್ಕಬಳ್ಳಾಪುರ ಜೆಡಿಎಸ್ ಜಿಲ್ಲಾಧ್ಯಕ್ಷನನ್ನಾಗಿ ಮಾಡಿದರು. ಕರ್ನಾಟಕ ರಾಜ್ಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅಲ್ಲದೆ ದಶಕಗಳ ಕಾಲ ಕೋಚಿಮಲ್ ನಿರ್ದೇಶಕರಾಗಿದ್ದ ಇವರಿಗೆ ಸಹಕಾರ ರತ್ನ ಪ್ರಶಸ್ತಿ ಭಾಜನರಾದ ಡಾಕ್ಟರ್ ಕೆವಿ ನಾಗರಾಜ್ ಅವರಿಗೆ 72ನೇ ಹುಟ್ಟುಹಬ್ಬದ ಸಂಭ್ರಮ. ಮುಂಜಾನೆಯಿಂದಲೇ ತಮ್ಮ ಸ್ವಗ್ರಾಮದಲ್ಲಿ ರಾಜಕೀಯ ಮುಖಂಡರುಗಳು ಪಕ್ಷಾತೀತವಾಗಿ ಆಗಮಿಸಿ ಶುಭ ಹಾರೈಸಿದರು. ಅಭಿಮಾನಿಗಳು ಪಟಾಕಿ ಸಿಡಿಸಿ ಕೇಕ್ ಕತ್ತರಿಸಿ ತಿನ್ನಿಸುವ ಮೂಲಕ ತಮ್ಮ ಅಭಿಮಾನವನ್ನ ಮೆರೆದಿದ್ದಾರೆ. ಒಳ್ಳೆಯದಲ್ಲ, ಶುಭ ಸೂಚನೆ. ಹಂಗೋಗಿ
ಚೆನ್ನಾಗಿ ಜಯರಾಮ್ ಜಯರಾಮಣ್ಣ ಕ್ಯಾಮ್ರಾ ಹಚ್ಚಿದ್ರೆ ಇನ್ನು ಮಾಜಿ ಕೋಚಿಮಲ್ ನಿರ್ದೇಶಕ ಕೆವಿ ನಾಗರಾಜು ಅವರ 72ನೇ ಹುಟ್ಟುಹಬ್ಬಕ್ಕೆ ರಾಜಕೀಯ ಮುಖಂಡರು ಅಭಿಮಾನಿಗಳಿಂದ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದ್ದು ತಮ್ಮ ನೆಚ್ಚಿನ ನಾಯಕನಿಗೆ ಹೂಮಾಲೆಯನ್ನ ಹಾಕಿ ಶಾಲು ಹೊದಿಸಿ ಕಿರೀಟ ಬಿಟ್ಟು ಹಣ್ಣು ಹಂಪಲು ನೀಡಿ ಗೌರವಿಸಿದ್ದಾರೆ. ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅಭಿಮಾನಿಗಳಿಂದ ಬೃಹತ್ ಕೇಕ್ ಕತ್ತರಿಸಿ ರೈತರು ಹಮಾಲಿಗಳಿಗೆ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಅಭಿಮಾನ ಮೆರೆದಿದ್ದಾರೆ. ಜನವರಿ 10 ಅಂದರೆ ನನ್ನ ಹುಟ್ಟುಹಬ್ಬ ಅಂತೇಳಿ ಬಹುಶಃ ಎಲ್ಲ ನನ್ನ ಅಭಿಮಾನಿಗಳಿಗೂ ಕೂಡ ಅದು ಜ್ಞಾಪಕದಲ್ಲಿರ್ತದೆ. ನಿನ್ನೆ ದಿನ ರಾತ್ರಿ 12 ಗಂಟೆಯಲ್ಲಿ ನಾನು ಮಲಗಿದ್ದಾಗ ನಮ್ಮ ಅಭಿಮಾನಿಗಳು ಬಂದು ಮನೆ ಮುಂದೆ ಪಟಾಕಿ ಹಚ್ಚಿ ನನ್ನನ್ನು ಎಬ್ಬಿಸ್ತಾರೆ. ಅಂದರೆ ಆ ಅಭಿಮಾನಕ್ಕೆ ನಾನು ಖಂಡಿತ ಭಾಳಷ್ಟು ಆಭಾರಿಯಾಗಿದ್ದೇನೆ. ಇವತ್ತು ಇಲ್ಲಿ ನಮ್ಮ APMC ಯಾರ್ಡಿನ ನಮ್ಮ ವರ್ತಕರು ಮತ್ತು ರೈತರು ಒಟ್ಟಿಗೆ ಸೇರಿಕೊಂಡು ಇವತ್ತು ನನ್ನ ಹುಟ್ಟುಹಬ್ಬವನ್ನು ಭಾಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾಯಿದ್ದೆ. ಕಾರಣ ಏನಪ್ಪ ಅಂದರೆ ನಾನು ಒಬ್ಬ ರೈತ. ಬಹುಶಃ ಹಿಂದೆ ಹಾಕಿರೋ ಫೋಟೋಗಳು ನಾನು ಎಲ್ಲಿ ಸಿಕ್ಕಿದ್ರೋ ಇವ್ರಿಗೆ ಗೊತ್ತಿಲ್ಲ. ಹಿಂದೆ ನನ್ನ ರೈತನು ಏನು ಹೊಲದಲ್ಲಿ ಕೆಲಸ ಮಾಡೋವಂಥ ಫೋಟೋಗಳನ್ನು ಸಂಗ್ರಹ ಮಾಡಿ ಇವತ್ತು ಹಾಕಿದ್ದಾರೆ. ಇವತ್ತು ಅವರ ಪ್ರೀತಿ ವಿಶ್ವಾಸ ಪಕ್ಷಾತೀತವಾಗಿ, ಇದೇನು ಪಕ್ಷ ಪಂಗಡ ಜಾತಿ ಇನ್ನೊಂದು ಮತ್ತೊಂದು ಏನಿಲ್ಲ. ನಾಗರಾಜಣ್ಣ ಅಂದರೆ ನಮಗೆ ಒಂದು ಸರ್ವಿಸ್ ಕೊಡ್ತಾರೆ. ಯಾವುದೇ ಹೊತ್ತಲ್ಲಿ ಫೋನ್ ಮಾಡಿದ್ರು ಫೋನ್ ತಗೊಂತಾರೆ, ನಮ್ಮ ಕಷ್ಟ ಸುಖಗಳಿಗೆ ಆಗ್ತಾರೆ ಅನ್ನೋ ಒಂದು ಭಾವನೆಯಿಂದ ಇವತ್ತು ನನಗೆ ಇಲ್ಲಿ ಭಾಳ ಅದ್ಧೂರಿಯಾಗಿ ಒಂದು ಅನ್ನದಾನ ಮಾಡೋದ್ರ ಮುಖಾಂತರ ಭಾಳ ಅರ್ಥಪೂರ್ಣವಾಗಿ ಇವತ್ತು ಈ APMC ಯಾರ್ಡಿನ ವರ್ತಕರು, ರೈತರು, ಹಮಾಲಿಗಳು ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ನನ್ನ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿ ನನಗೆ ಶುಭವನ್ನು ಕೋರಿದ್ದಾರೆ. ಖಂಡಿತ ನಾನು ಯಾವ ಜನ್ಮದ ಪುಣ್ಯನೋ ಏನೋ ಗೊತ್ತಿಲ್ಲ, ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಇವತ್ತು ಈ ತಾಲೂಕಿನಾದ್ಯಂತ ಎಲ್ಲರೂ ಕೂಡ ಬೆಳಗ್ಗೆಯಿಂದ ನಮ್ಮ ಫೋನ್ ಕರೆಗಳ ಮುಖಾಂತರ ಮನೆ ಹತ್ರ ಬಂದು ಹಾರೈಸಿದ್ದಾರೆ. ಕೆಲವು ದೇವಸ್ಥಾನಗಳ ಪೂಜೆಗಳನ್ನು ಕೂಡ ಇಟ್ಕೊಂಡಿದ್ರು. ಬೆಳಗ್ಗೆ 6 ಗಂಟೆಗೆ ಹೋಗಿ ಅಲ್ಲಿ ಕೂಡ ಭಗವಂತನ ಒಂದು ಆಶೀರ್ವಾದವನ್ನು ಕೇಳಿ ಬಂದಿದ್ದೇನೆ. ಹಾಗಾಗಿ ಇವತ್ತೇನು ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥ ಎಲ್ರಿಗೂ, ನನ್ನ ಸ್ನೇಹಿತರಿಗೆ, ನನ್ನ ವರ್ತಕ ಬಂಧುಗಳಿಗೆ, ನನ್ನ ರೈತ ಬಂಧುಗಳಿಗೆ, ನನ್ನ ಯುವ ಸ್ನೇಹಿತರಿಗೆ, ವಿಶೇಷವಾಗಿ ಎಲ್ರಿಗೂ ಕೂಡ ಇಲ್ಲಿರ್ತಕ್ಕಂಥ ನಮ್ಮ ಹಮಾಲಿಗಳಿಗೆ ಎಲ್ರಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ, ಅವರು ನನಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಶುಭವನ್ನು ಕೋರಿದ್ದಾರೆ. ಮತ್ತೇನಿಲ್ಲ, ಬೆಳಗ್ಗೆ 1-2 ದೇವಾಲಯಗಳಿಗೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನು ಮಾಡಿಸ್ಕೊಂಡ್ಬಂದಿದ್ದೀವಿ. ಅದಾದಮೇಲೆ ವೃದ್ಧಾಶ್ರಮಕ್ಕೆ ಮಧ್ಯಾಹ್ನ ಊಟದ ಸಮಯದಲ್ಲಿ ಹೋಗಿ ಅವ್ರಿಗೆ ಊಟ ಕೊಡುವಂಥದ್ದು ಮತ್ತು ಅವರಿಗೆ ಬೇರೆ ಬೇರೆ ರೀತಿಯ ಸಲಕರಣೆಗಳನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇಷ್ಟು ದಿವಸ ಮೆಗಾ ಡೈರಿ ಹತ್ರ ನಮ್ಮ ಯುವ ಸ್ನೇಹಿತರು, ಮೆಗಾ ಡೈರಿಲಿರ್ತಕ್ಕಂಥ ಸ್ನೇಹಿತರು ಭಾಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾಯಿದ್ರು, ನೀವು ನೋಡಿದ್ದೀವಿ. ಆದರೆ ಈಗ ಎಲೆಕ್ಷನ್ ಇರೋದ್ರಿಂದ ಅಲ್ಲಿ ಕೋಡ್ ಆಫ್ ಕಂಡಕ್ಟ್ ಇರ್ತದೆ, ಬೇಡ ಅಂತೇಳಿ, ಇಲ್ಲ ಅವ್ರು ಅಲ್ಲೇ ಬರಬೇಕು ಅಂದ್ರೆ ನಾನೇ ಅವರಿಗೆ ಹೇಳಿದೆ, ಬೇಡಪ್ಪ ಇದು ಕಾನೂನು ಉಲ್ಲಂಘನೆ ಮಾಡೋದು ಬೇಡ, ಅದು ಎಲೆಕ್ಷನ್ ಇರೋದ್ರಿಂದ ಅದು ಕೋಡ್ ಆಫ್ ಕಂಡಕ್ಟ್ ಬಂದಿದೆ, ದಯವಿಟ್ಟು ಬೇಡ ಅಂತ ಹೇಳಿದ್ದೀನಿ. ಬಹುಶಃ ಅವರೆಲ್ಲ ಮನೆ ಹತ್ರ ಬಂದು ನನಗೆ ಒಂದು ವಿಶೇಷನ ಶುಭವನ್ನು ಕೋರ್ತಾರೆ. ನಮಸ್ಕಾರ. ಈ ಹಿಂದೆ ತಾವು MLC ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸುಧಾಕರ್ ಅವರು ನಿಮಗೆ ಮಾತು ಕೊಟ್ಟಿದ್ರು. ಆ MLC ಆಗುವಂಥ ಕೆಲಸ ಆಗಲಿಲ್ಲ, ಆ ಆಸೆ ನಿರಾಸೆ ಆಗುವಂಥ ಕೆಲಸ ಆಗಿತ್ತು. ಈಗ KMF ಚುನಾವಣೆ ಬರ್ತಿದೆ, ನಿಮ್ಮ ಪಕ್ಷದಲ್ಲೇ ಇಬ್ಬರ ಹೆಸರು ಕೇಳಿ ಬರ್ತಿದೆ. ಈ ಚುನಾವಣೆಯಲ್ಲಿ ನಿಮಗೆ ಟಿಕೆಟ್ ಸಿಗುವಂಥ ನಂಬಿಕೆ ಇದೆಯಾ ನಿಮಗೆ ಅಂತ? ಈಗ ಇದು ಹುಟ್ಟುಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ, ಇದರಲ್ಲಿ ರಾಜಕಾರಣ ಬೆಳೆಸೋದು ಬೇಡ ದಯವಿಟ್ಟು. ನಾನು ಒಬ್ಬ ನಿಷ್ಠಾವಂತ BJPಯಲ್ಲಿ ಒಬ್ಬ ಮುಖಂಡನಾಗಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಹಾಲು ಒಕ್ಕೂಟದ ಚುನಾವಣೆ ಬಹುಶಃ 1ನೇ ತಾರೀಕಿದೆ. ಆದರೂ ಕೂಡ ನನ್ನ ಒಂದು ಸೇವೆಗೆ, ಆಮೇಲೆ ನಾನು ಹಾಲು ಉತ್ಪಾದಕರು ಕೊಟ್ಟಿರ್ತಕ್ಕಂಥ ಕೊಡುಗೆ, ವಿಶೇಷವಾಗಿ ಚಿಕ್ಕಬಳ್ಳಾಪುರ ಮೆಗಾ ಡೈರಿಯಲ್ಲಿ ಏನು ಮೆಗಾ ಡೈರಿ ಮಾಡಲಿಕ್ಕೆ ಎಷ್ಟು ನಾನು ಶ್ರಮ ಪಟ್ಟಿದ್ದೀನಿ, ಒಕ್ಕೂಟ ಬೇರ್ಪಡೆ ಮಾಡಬೇಕಾದ್ರೆ ಎಷ್ಟು ಶ್ರಮ ಆಗಿದೆ, ಅದೆಲ್ಲವನ್ನು ಕೂಡ ನಮ್ಮ ಮುಖಂಡರಿಗೆ ಗೊತ್ತಿದೆ, ನಮ್ಮ ಹೈಕಮಾಂಡ್ಗೆ ಗೊತ್ತಿದೆ. ಅದರಲ್ಲೇನು ಟಿಕೆಟ್ ಕೊಟ್ಟು ಇದು ಟಿಕೆಟ್ಗಾಗಿ ನಾವೇನು ಪರದಾಟ ಮಾಡೋವಂಥ ಪರಿಸ್ಥಿತಿ ಇಲ್ಲ.
ಏನೋ ಒಂದು ತೀರ್ಮಾನ ಆಗುತ್ತೆ. ಯಾವ ರೀತಿ ತಯಾರಿ ಮಾಡ್ತಾ ಇದ್ದೀರಾ? ತಯಾರಿ ಏನಿಲ್ಲಪ್ಪ, ಈಗ ನಮ್ಮಲ್ಲಿರ್ತಕ್ಕಂಥದ್ದು ನಮ್ಮ ಯಾರು ಹಾಲು ಉತ್ಪಾದಕ ಸಹಕಾರ ಸಂಘಗಳ ಅಧ್ಯಕ್ಷರುಗಳು ಕೆಲವರು ಡೆಲಿಗೇಟ್ಸ್ ಇದ್ದಾರೆ, ಅವರಿಗೆಲ್ಲ ನಾನು ಮನವಿ ಮಾಡಿದ್ದೇನೆ. ಸರಿ, ಅವರೆಲ್ಲ ನನಗೆ ಆಶೀರ್ವಾದ ಮಾಡಲಿಕ್ಕೆ ತಯಾರಿದ್ದಾರೆ. ಹಾಗಾಗಿ ನಾನು ಚುನಾವಣೆಗೆ ಹೋಗಲಿಕ್ಕೆ ಒಂದು ತಯಾರಿ ಇದ್ದೀನಿ. ಇನ್ನು ಬೆಳಗ್ಗೆಯಿಂದಲೇ ಹುಟ್ಟುಹಬ್ಬ ಸಲುವಾಗಿ ಕೆವಿ ನಾಗರಾಜ್ ಅವರು ವಿವಿಧ ದೇವಾಲಯಗಳಿಗೆ ತೆರಳಿ ದೇವರ ದರ್ಶನ ಪಡೆದು ವೃದ್ಧಾಶ್ರಮಗಳಿಗೆ ತೆರಳಿ ಅವರೊಂದಿಗೆ ಹುಟ್ಟುಹಬ್ಬ ಆಚರಿಸಿಕೊಂಡಿದ್ದು ವಿಶೇಷವಾಗಿತ್ತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದೊಡ್ಡಬಳ್ಳಾಪುರ ನಗರದಲ್ಲಿ ರಸ್ತೆ ಅಪಘಾತಗಳನ್ನು ತಗ್ಗಿಸುವ ಉದ್ದೇಶದಿಂದ ವಕೀಲರ ಸಂಘದ ವತಿಯಿಂದ ರಸ್ತೆ ಸುರಕ್ಷತಾ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ದೊಡ್ಡಬಳ್ಳಾಪುರ ನಗರದಲ್ಲಿ ರಸ್ತೆ ಅಪಘಾತಗಳನ್ನು ತಗ್ಗಿಸುವ ಉದ್ದೇಶದಿಂದ ವಕೀಲರ ಸಂಘದ ವತಿಯಿಂದ ಶನಿವಾರ ರಸ್ತೆ ಸುರಕ್ಷತಾ ಅಭಿಯಾನ ಹಮ್ಮಿಕೊಳ್ಳಲಾಯಿತು. ಡಿ ಕ್ರಾಸ್ ಮುಂಭಾಗದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಧರಿಸುವ ಅಗತ್ಯತೆಯ ಕುರಿತು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು. ಅಭಿಯಾನಕ್ಕೆ ಸಿವಿಲ್ ಕೋರ್ಟ್ ನ್ಯಾಯಾಧೀಶರು ಚಾಲನೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರಸ್ತೆ ಸುರಕ್ಷತೆ ಕೇವಲ ಆಡಳಿತದ ಹೊಣೆಗಾರಿಕೆಯಲ್ಲ, ಅದು ಪ್ರತಿಯೊಬ್ಬ ನಾಗರಿಕನ ನೈತಿಕ ಜವಾಬ್ದಾರಿಯೂ ಹೌದು. ಕಾನೂನು ಪಾಲನೆ ದಂಡ ತಪ್ಪಿಸುವ ಉದ್ದೇಶಕ್ಕೆ ಮಾತ್ರ ಸೀಮಿತವಾಗಬಾರದು. ಜೀವ ರಕ್ಷಣೆ ಎಂಬ ಮೌಲ್ಯವೇ ನಮ್ಮ ಮೊದಲ ಆದ್ಯತೆಯಾಗಬೇಕು ಎಂದು ಹೇಳಿದ್ದಾರೆ. ದೊಡ್ಡಬಳ್ಳಾಪುರ ಈ ಒಂದು ರೋಡ್ ಸೇಫ್ಟಿ ಅವೇರ್ನೆಸ್ ಪ್ರೋಗ್ರಾಮಲ್ಲಿ ನಾವಿವತ್ತು ಟೌನ್ ಪೊಲೀಸ್ ಸ್ಟೇಷನ್ ದೊಡ್ಡಬಳ್ಳಾಪುರ ಎದುರುಗಡೆ ನಿಂತು ಎಲ್ಲರಿಗೆ ಒಂದು ಅವೇರ್ನೆಸ್ ನೀಡ್ತಾ ಇದ್ದೀವಿ. ಹೆಲ್ಮೆಟ್ ಇಲ್ಲದೆ ಸಾಕಷ್ಟು ಜನ ಈಗ ನಾವು ಎಲ್ಲ ನೋಡಿದ್ದೀವಿ, ಮೈ ಕೈಗೆ ಏನೇ ಪೆಟ್ಟಾಗಲಿ ಆಕ್ಸಿಡೆಂಟಲ್ಲಿ we have 90% ಆಫ್ ಚಾನ್ಸಸ್ ಟು ಬಿ ಅಲೈವ್. ಒಂದು ತಲೆಗೆ ಪೆಟ್ಟಾದರೆ ಮಾತ್ರ 99% ಡೆತ್ ಕನ್ಫರ್ಮ್ ಅಂತಂದು ಸಾಕಷ್ಟು ಪ್ರಕರಣಗಳೀಗ ನಮ್ಮ ನ್ಯಾಯಾಲಯದಲ್ಲಿ ಇದೆ. 304A ಅಂತದೆ, 304A IPC ಅಂತಂದು ಆ ಪ್ರಕರಣಗಳು ನಮಗೆ ಭಾಳ ಬೇಜಾರಾಗುತ್ತೆ ಅಂತ ಪ್ರಕರಣಗಳನ್ನು ನೋಡಿದಾಗ. ಆ ಫೋಟೋಸ್ ಅವ್ರ ಡೆತ್ ಫೋಟೋಸ್ ನೋಡಿದಾಗ, ಮತ್ತು ವಿಟ್ನೆಸ್ ಬಂದಿರ್ತಾರೆ, ವಿಕ್ಟಿಮ್ ವಿಟ್ನೆಸ್ ಅಂತಂದರೆ ಹೆಂಡತಿ ಆಗಲಿ ಮಕ್ಕಳಾಗಲಿ ಬಂದು ವಿಟ್ನೆಸ್ ಹೇಳುವಾಗ ನಮಗೆ ಭಾಳ ತುಂಬ ಬೇಜಾರಾಗುತ್ತೆ. ಯಾಕಂತಂದರೆ ಒಂದೇ ಒಂದು ಸೇಫ್ಟಿ ಮೆಜರ್ಸ್ ಅಂದರೆ ಹೆಲ್ಮೆಟ್ ಇಲ್ಲದೆ ಅವನು ಒಂದು ವೆಹಿಕಲ್ ಡ್ರೈವ್ ಮಾಡಿದ್ದಕ್ಕೆ ಅದು ಕಾನ್ಸಿಕ್ವೆನ್ಸಸ್ ಡೆತ್ ಪಾಪ. ಈಗ ಈ ಒಂದು ಆಕ್ಸಿಡೆಂಟ್ ಕೇಸಲ್ಲಿ ಏನಾಗುತ್ತೆ, ಒಂದು ಸಲ ಡೆತ್ ಆದರೆ ಎಂಟೈರ್ ಫ್ಯಾಮ್ಲಿ ವಿಲ್ ಬಿ ಥ್ರೋನ್ ಆನ್ ಸ್ಟ್ರೀಟ್ಸ್ ವಿತೌಟ್ ಎನಿ ಫುಡ್, ನೋ ಶೆಲ್ಟರ್. ಪಾಪ ಅವನು ಈ ವಿಲ್ ಬಿ ದಿ ಓನ್ಲಿ ಅರ್ನಿಂಗ್ ಮೆಂಬರ್. ಒಂದು ಸಲ ಡೆತ್ ಆಗಿದ್ದ ಕೂಡಲೇ ಮತ್ತು ಡ್ರೈವಿಂಗ್ ಲೈಸೆನ್ಸು ಮತ್ತು ಈ ಮಕ್ಕಳಿಗೆ ಗಾಡಿ ಓಡಿಸೋದಕ್ಕೆ ಕೊಡೋದ್ರಿಂದ ತುಂಬ ಸಮಸ್ಯೆಗಳಾಗ್ತಾಯಿದೆ. ಮತ್ತು ನಾವು ದಿನ ಪ್ರಕರಣಗಳು ನೋಡ್ತಾ ಇದ್ದೀವಿ, ಇಡೀ ಕುಟುಂಬ ಬೀದಿಗೆ ಹೋಗ್ತಾ ಇದೆ ಈ ರೋಡ್ ಆಕ್ಸಿಡೆಂಟಿಂದ. ಅದಕ್ಕೋಸ್ಕರ ಈ ಪೊಲೀಸು ಮತ್ತು ನ್ಯಾಯಾಲಯ ಮತ್ತು ನಮ್ಮ ಕಾನೂನು ಪ್ರಾಧಿಕಾರ ಎಲ್ಲ ಸೇರಿ ನಾವು ಈ ಜನರಿಗೆ ಈ ಅವೇರ್ನೆಸ್ ಕಲ್ಪಿಸಬೇಕು. ಹೌದು, ನಮ್ಮ ಜೀವ ಇದ್ದರೆ ನಮ್ಮ ಜೀವನೇ ಹೋದರೆ ಯಾವ ಜೀವನನೂ ಇರಲ್ಲ ಅಂತ ತಿಳ್ಕೊಳ್ಳಿ ಅಂತ ಹೇಳಿ ನಮ್ಮ ಸಾಹೇಬರುಗಳು ಈ ಲೋಕಾದಾಲತ್ ಸುಮಾರು ಈ ಥರ ಪ್ರಕರಣಗಳು ನ್ಯಾಯಾಲಯದಲ್ಲಿ ನೋಡಿ ಆ ಶಿಕ್ಷೆ ಕೊಡೋಕ್ಕೂ ಈ ಕಡೆಯವ್ರಿಗೂ ತಪ್ಪಿರುತ್ತೋ ಈ ಕಡೆ ತಪ್ಪಿರುತ್ತೋ ನಾವು ನೋಡಿದಲ್ಲ ಕಣ್ಣಾಗಿ. ಬಟ್ ಅದು ಜೀವ ಹೋಗುತ್ತೆ. ಅವ್ರ ಮನೆಯವೆಲ್ಲ ಬಂದು ಆ ಸಾಕ್ಷಿ ಹೇಳೋದು 5 ವರ್ಷದ ಹಿಂದೆ ಆಗಿರೋ ಪ್ರಕರಣಕ್ಕೆ ಅಳ್ತಾ ಇರ್ತಾರೆ, ಬಂದು ನನ್ನ ಗಂಡ ಸತ್ತ, ನನ್ನ ಮಗ ಸತ್ತ. ನಗರದ ಇನ್ಸ್ಪೆಕ್ಟರ್ ಅಮರೇಶ್ ಗೌಡ ಮಾತನಾಡಿ, ನಗರದಲ್ಲಿ ಇದೇ ಜನವರಿ 1ರಿಂದ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಧರಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ. ನಿಯಮ ಉಲ್ಲಂಘಿಸುವ ಸವಾರರಿಂದ ದಂಡ ವಸೂಲಿ ಮಾಡಲಾಗುತ್ತಿದ್ದು, ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಅಪಘಾತಗಳಲ್ಲಿ ತಲೆ ಗಾಯಗಳಿಂದ ಸಂಭವಿಸುವ ಸಾವಿನ ಪ್ರಮಾಣವನ್ನು ಕಡಿಮೆ ಮಾಡುವ ಉದ್ದೇಶದಿಂದ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ ಎಂದರು. ಗಾಂಧಿ ಸಾಹೇಬರು ನಮ್ಮ ಜಡ್ಜ್ ಸಾಹೇಬರು ಕರೆದು ಚೇಂಬರ್ಗೆ ಕರೆದು ಒಂದು ಟ್ರಾಫಿಕ್ ಅವೇರ್ನೆಸ್ ಪ್ರೋಗ್ರಾಮ್ ಮಾಡೋಣ ಅಂತ ಹೇಳಿದರು. ಈಗಾಗಲೇ ನಾವು ಜನವರಿ 1ರಿಂದ ಹೆಲ್ಮೆಟ್ ಕಡ್ಡಾಯ ಅಂಥೇಳಿ ಪ್ರೋಗ್ರಾಮ್ ಮಾಡಿ ಎಲ್ಲ ಕಡೆ ಜಾಥಾ ಮಾಡಿ ಮತ್ತು ಫಸ್ಟು ರೋಸ್ ಕೊಟ್ವಿ ಮತ್ತು ಹೆಲ್ಮೆಟ್ ಕೂಡ ಫ್ರೀಯಾಗಿ ಒಂದಷ್ಟು ಸಾಂಕೇತಿಕ ವಿತರಣೆ ಮಾಡಿದ್ವಿ. ಅದಾದಮೇಲೆ ಈಗೊಂದು 150ರಿಂದ 170 ಕೇಸ್ ಹಾಕಿದ್ವಿ 5-6 ದಿವಸದಲ್ಲಿ. ಸುಮಾರು ಜಾಗೃತಿ ಮೂಡಿದೆ. ಇವತ್ತು ಕೂಡ ಸಾಹೇಬ್ರ ನೇತೃತ್ವದಲ್ಲಿ ಸುಮಾರು ಒಂದು 50 ಹೆಲ್ಮೆಟ್ಟು, ಕೆಲವರು ಫೈನ್ ಹಾಕಿದೆ, ಕೆಲವರು ಹೆಲ್ಮೆಟ್ ತೊಗೊಂಡೋಗಿದ್ದಾರೆ. ಇದೇ ರೀತಿ ಎಲ್ಲರೂ ಇದನ್ನು ಒಂದು ಮಾದರಿಯಾಗಿ ತೊಗೊಂಡು ಎಲ್ಲ ಹೆಲ್ಮೆಟ್ ಧರಿಸಿ ಸೇಫಾಗಿರಬೇಕು ಅಂತ ಕೇಳ್ಕೊಳ್ತಾರೆ. ಧನ್ಯವಾದ.
ಕಾರ್ಯಕ್ರಮದ ವೇಳೆ ಕರಪತ್ರಗಳನ್ನು ವಿತರಿಸಿ ಸಂಚಾರಿ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಲಾಯಿತು. ಈ ಅಭಿಯಾನಕ್ಕೆ ನಾಗರಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ತೂಬಗೆರೆ ಶಿವಕುಮಾರ ಸ್ವಾಮಿ, ಎಂಎಂಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಅನ್ಯ ಮಠದ ಸ್ವಾಮೀಜಿಯಿಂದ ಆಸ್ತಿ ಕಬಳಿಸಲು ಹುನ್ನಾರ ಆರೋಪ. ಗುಂಪುಗಳ ನಡುವೆ ತಾರಕಕ್ಕೇರಿದ ಮಾತಿನ ಚಕಮಕಿ. ಆಶ್ರಮದಲ್ಲಿ ಹೈಡ್ರಾಮಾ ಸೃಷ್ಟಿ. ಅನ್ಯ ದೇಶೀಯ ವಲಸಿಗರು ನೆಲೆಸಿದ್ದರೆ ಅದು ಕೇಂದ್ರದ ವೈಫಲ್ಯ. ಇದರಲ್ಲಿ ರಾಜ್ಯದ ಹಸ್ತಕ್ಷೇಪವಿಲ್ಲ. ಸಚಿವ ಜಮೀರ್ ಅಹಮದ್ ಖಾನ್. ಕೇಂದ್ರ ಸರ್ಕಾರ ಆರ್ಎಸ್ಎಸ್ ಕೈಗೊಂಬೆಯಾಗಿದೆ. ಜಾತಿ ಹೆಸರಲ್ಲಿ ಅಧಿಕಾರ ದುರುಪಯೋಗ. ಸಚಿವ ಎಂಸಿ ಸುಧಾಕರ್ ಗಂಭೀರ ಆರೋಪ. ನಿಲ್ಲದ ಅವರೆಕಾಯಿ ವ್ಯಾಪಾರಿಗಳ ವಿಚಾರ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ನಿಂದನೆ ಆರೋಪ. ಅಸಮಾಧಾನ ವ್ಯಕ್ತಪಡಿಸಿದ ಕನ್ನಡ ಪರ ರೈತ ಸಂಘಟನೆಗಳ ಮುಖಂಡರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.